ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವೈಶೇಷಿಕಾಧಿಕರಣ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹವೇವ. ಓಂ ಓಂ ಅಥಾತೋರ್ಮ ಜಿಜ್ಞಾಸ ಓಂ. ಈಗ ವೈಶೇಷಿಕಾಧಿಕರಣ. ಅವರ ಒಂದು ಅಭಿಪ್ರಾಯ ಏನಿದೆ ಇದರೊಳಗೆ ಅಂತ ಪ್ರಶ್ನೆ. ಅವರು ಹೇಳ್ತಾರೆ, ನಿತ್ಯಜ್ಞಾನ ಪ್ರಯತ್ನೇಚ್ಛಂ ಸಾಂಖ್ಯಾದ್ಯೈರಪಿ ಪಂಚಭಿಃ ಯುಕ್ತಮೀಶಂ ವದಂತೋ ಅನ್ಯೇ ತದಿಚ್ಛಾದೃಷ್ಟಚೋದಿತಾಃ ಪರಮಾಣವಃ ಚತುರ್ವರ್ಗಾಃ ಸಂಯುಜ್ಯಂತೆ ದ್ವಿಷೋ ಅಖಿಲಾಃ. ನಿತ್ಯಜ್ಞಾನ ಪ್ರಯತ್ನೇಚ್ಛಂ ಸಾಂಖ್ಯಾದ್ಯೈರಪಿ ಪಂಚಭಿಃ ಯುಕ್ತಂ ಈಶಂ ವದಂತಃ ಅನ್ಯೇ ತದಿಚ್ಛಾ ಅದೃಷ್ಟಚೋದಿತಾಃ. ಬರೀ ದೇವರಿಚ್ಛೆ ಅಲ್ಲ, ಆತನ ಇಚ್ಛೆ ಅದೃಷ್ಟ ಅವುಗಳಿಂದಾಗಿ ಪರಮಾಣುವಾದಿಗಳು ಅಂತ. ಪರಮಾಣುವಾದಿಗಳು ಅಂದ್ರೇನು? ಸೃಷ್ಟಿಯ ಮೂಲ ಪ್ರಕೃತಿ ಅವೆಲ್ಲ ಇಲ್ಲ, ಪರಿಮಾಣ ಇವೆ. ಏನು ಪರಮಾಣುಗಳು ಅಂದರೆ ಅತ್ಯಂತ ಸೂಕ್ಷ್ಮವಾದವುಗಳು. ಅವು ನಾಲ್ಕು ಗುಂಪಿವೆ. ಅವೆಲ್ಲ ಕೂಡ ಸಂಯುಜ್ಯಂತೆ, ಒಟ್ಟು ಎರಡೆರಡಾಗಿ ಸೇರ್ತಾ ಹೋಗ್ತವೆ. ಅದರಿಂದ ಬೆಳೆದು ಏನಾಗುತ್ತದೋ ದೊಡ್ಡ ಇದಾಗಿಬಿಡುತ್ತೆ ಸೃಷ್ಟಿ. ಈ ರೀತಿ ದೇವರ ರೋಲ್ ಪ್ರಧಾನ ಅಲ್ಲ ಇದರಲ್ಲಿ. ಉಳಿದವರಿಗಿಂತ ವಾಸಿಯಾದರೂ ಕೂಡ ದೇವರಿಗೆ 8 ಗುಣ ಅಂತ ಹೋಗ್ತಾರೆ ಅವರು. ದೇವರಿಗೆ 8 ಗುಣ, ಅನಂತ ಗುಣ ಅಲ್ಲ, 8 ಗುಣಗಳಷ್ಟೇ. ಸೃಷ್ಟಿ ಒಟ್ಟು ಪರಮಾಣುವಾದಿಗಳು ಅಂದರೆ ಪರಮಾಣುಗಳಿಗೆ ಪ್ರಾಧಾನ್ಯ ಇದೆ. ಅಲ್ಲಿ ಪ್ರಧಾನ ಅಂತ ಹೇಳಿದರೆ ಪ್ರಕೃತಿ ಪ್ರಾಧಾನ್ಯ ಅವರು ಕೊಟ್ಟರೆ, ಇವರು ಪರಮಾಣುಗಳಿಗೆ ಪ್ರಾಧಾನ್ಯವನ್ನು ಕೊಡ್ತಾರೆ. ಜಣುಕತ್ರ ಏಣ ತ್ರಣುಕಂ ತೈಶ್ಚತುರ್ಭಿ ತದಾತ್ಮಕಂ. 1-2 ಪರಮಾಣು ಸೇರಿದಾಗ ಏನಾಗುತ್ತೆ? ಅಲ್ಲಿಗೆ ಒಂದು ಜುಣಕ್ಕಾಗತ್ತೆ. ಅದು 3 ಸೇರಿದಾಗ ಏನಾಗುತ್ತೆ? ತಣುಕಾಗತ್ತೆ. ಅದು 4 ಸೇರಿದಾಗ ಚತುರ್ಣಕ ಆಗುತ್ತೆ. ಈ ರೀತಿ ಬೆಳೀತಾ ಹೋಗಿ ಏನಾಗುತ್ತೆ? ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಡಬಲ್ ಆಗ್ತಾ ಹೋಗುತ್ತೆ. ಆ ರೀತಿ ಡಬಲ್ ಆಗ್ತಾ ಇದ್ದಾನೆ. ಯಾರು ನೆನಪಿದೆಯಾ? ಯಾರು ಅಲ್ಲ ಅದು ಬೇರೆ. ಅಲ್ಲಿ ಒಬ್ಬ ರಾಕ್ಷಸ ಆಗಿರ್ತಾನೆ. ಒಬ್ಬ ರಾಕ್ಷಸ ಗೊತ್ತಿರತ್ತಾಯ್ತಲ್ಲ. ಯಾರು? ಅತಿಕಾಯ. ಅವನು 1 ತಲೆ 2 ಕೈ, ಕತ್ತರಿಸಿ 2 ತಲೆ 4 ಕೈ ಆಗ್ತಿದ್ದ, ಕತ್ತರಿಸಿ ಮತ್ತೆ ಡಬಲ್ ಆಗ್ತಾ ಹೋಗ್ತಾ ಇದ್ದ. ಅವನು ಕೊಲ್ಲೋದೇ ಅಪಾಯಕರ. ಆ ರೀತಿ ಇದ್ದ. ಆ ರೀತಿಯಲ್ಲಿ ಅಲ್ಲಿ ಕತಿಕಾಯ ಸೇರಿ ಆದಾಗ ಆಯ್ತು ಅಷ್ಟೇ ಅವರು. ಕೊನೆ ಅಲ್ಲ, ಅದು ಬೆಳೀತಾ ಹೋಗುತ್ತೆ. ಅದು ಹೀಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂತ ದೃಷ್ಟಾಂತ ಕೊಟ್ಟರು ಅಷ್ಟೇ. ಚತುರ್ಣಗಳು ಮತ್ತೆ ಎಷ್ಟಾಗಬೇಕು? 5 ಆಗಬೇಕು, ಮತ್ತೆ 6 ಆಗಬೇಕು. ಈ ರೀತಿ ಆಗ್ತಾ ಹೋದಂತೆ ಏನಾಗುತ್ತೆ? ಅದು ದೊಡ್ಡದ ಬಿಡುತ್ತೆ. ಇವತ್ತು ಅಡಿಕೆ ಹೊಡೆದ ಬರಲ್ಲ, ಬೀಜ ಬರಲ್ಲ, ಆ ಥರ ಸಿಂಪಲ್ ಅದು. ಆ ರೀತಿಯಾಗಿ ಬೆಳೀತಾ ಹೋಗುತ್ತೆ. ಪರಮಾಣುನೇ ಮೂಲ ಬೀಜ ಇದ್ದ ಹಾಗೆ ಯಾವುದಕ್ಕೆ? ಸೃಷ್ಟಿಗೆ. ತತಸ್ತು ಅನಿಯಮೇನೈವ. ಈ ವಾದವನ್ನು ಹೇಳಿ ಮುಂದಿಡ್ತಾರೆ. ಜಣುಕತ್ರಯೇಣ ತ್ರಣುಕಂ ತೈಶ್ಚತುರ್ಭಿ ತದಾತ್ಮಕಂ ತತಃ ತು ಅನಿಯಮೇನೈವ ಖಂಡಾವಯವಿನಾಂಭವ. ಆಮೇಲೆ ಯಾವ ನಿಯಮ ತೋರಿಸ್ತಾ ಹೋಗ್ತಾ ಇರೋದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಯಾವ ರೀತಿ ಬೇಕಾದರೂ ಆಗಬಹುದು. ಅದು ಯಾವ ರೀತಿ ಬದಲಾಗುತ್ತೋ ಅಂಥ ವಸ್ತು ಹುಟ್ಟಕ್ಕೆ ಶುರುವಾಗುತ್ತೆ. ಒಂದೇ ಒಂದು ಕಡಲೆ ಹಿಟ್ಟು ಅದನ್ನೆಲ್ಲ ಅನೇಕ ರೀತಿ ಸ್ವೀಟ್ ಮಾಡ್ಲಿಕ್ಕೆ ಬರುತ್ತಲ್ಲ, ಖಾರನೂ ಮಾಡ್ಲಿಕ್ಕೆ ಬರುತ್ತೆ. ಆ ರೀತಿಯಲ್ಲಿ ಹೋಗ್ತಾ ಹೋಗುತ್ತೆ. ತತಸ್ತು ಅನಿಯಮೇನೈವ ಖಂಡಾವಯವಿನಾಂಭವ. ಖಂಡ ಅಖಂಡ ಅಂತ ಹೇಳಿದರೆ ತುಂಡು ಮಾಡ್ಲಿಕ್ಕಾಗದೇ ಇರೋದು. ಖಂಡ ಅಂತ ಹೇಳಿದ್ರೆ ಎಲ್ಲ ಕಟ್ಟಾಗ್ತಾ ಹೋಗ್ಬಿಡೋದು. ವಯಂಭವ. ತತಶ್ಚ ಅನಿಯಮೇನೈವ ಸರ್ವಾವಯವಿ ಸಂಭವ. ಕಾರಣಂ ಸಮವಾಯ್ಯಾಖ್ಯಂ ಪರಮಾಣ್ವಾದಿರತ್ರ ಹಿ ಈಹೇಚ್ಛಾದೃಷ್ಟಕಾಲಾಸ್ತು ನಿಮಿತ್ತಂ ಕಾರಣಂ ಮತಂ. ಕಾರಣಂ ಸಮವಾಯಾಖ್ಯಂ ಪರಮಾಣ್ವಾದಿ ಅತ್ರ ಹಿ. ಅವ್ರಿಗೆ ಕಾರಣ ಏನು ಅಂತೇಳಿ ಪರಮಾಣು ಸಮವಾಯ ಅಂಬುದು ಕಾರಣ. ಸಮವಾಯ ಅಂದ್ರೇನು? ಸೇರುವಿಕೆಯಿಂದಾಗಿ ಬೆಳೀತಾ ಹೋಗುತ್ತೆ.
ಈಶೇಚ್ಛಾ ಅದೃಷ್ಟ ಕಾಲಾಸ್ತು. ಈಶ್ವರನ ಇಚ್ಛೆ, ಅದೃಷ್ಟ, ಕಾಲ ಇವೆಲ್ಲವೂ ನಿಮಿತ್ತಂ ಕಾರಣಂ ಮತ್ತು ನಿಮಿತ್ತ ಕಾರಣ ಬೇಕೆಲ್ಲ ಕೂಡ ಒಂದೇ ಅಲ್ಲ. ನಾರಾಯಣ ಅಖಿಲ ಕಾರಣಾಯ ಒಪ್ಪೋದಿಲ್ಲ ಅವರು, ಮತ್ತು ಇವೆಲ್ಲ ಸೇರಬೇಕು. ಸಾಮಾನ್ಯಾಂತ್ಯ ವಿಶೇಷ ಸಾಮಾನ್ಯಾಂತ್ಯ ವಿಶೇಷೌ ಚ ಸಮವಾಯಶ್ಚ ತತ್ರಯಂ ನಿತ್ಯಂ ಕ್ರಿಯಾ ಅನಿತ್ಯಾಶ್ಚ ಗುಣದ್ರವ್ಯೇ ದ್ವಿರೂಪಕೆ. ಸಾಮಾನ್ಯ ಅಂತ್ಯ ವಿಶೇಷೌ, ಸಾಮಾನ್ಯ ಅಂತ್ಯ ವಿಶೇಷೌ ಮತ್ತು ಚ ಸಾಮಾನ್ಯ ವಿಶೇಷ ಅಂತ್ಯ ವಿಶೇಷ ಎರಡಾಯ್ತು. ಚ ಸಮವಾಯಶ್ಚ ತತ್ರಯಂ, ಸಮವಾಯ ಮೂರು ಸೇರಿತು. ಸಾಮಾನ್ಯ ವಿಶೇಷ, ಆಮೇಲೆ ಅಂತ್ಯ ವಿಶೇಷ, ಸಮವಾಯ ಮೂರು ಸೇರಿ, ತ್ರಯಂ ಮೂರು ಸೇರಿ ನಿತ್ಯಂ ಕ್ರಿಯಾಚ ಅನಿತ್ಯಾಶ್ಚ. ನಿತ್ಯಂ ಅವೆಲ್ಲ ನಿತ್ಯ, ಕ್ರಿಯಾ ಅನಿತ್ಯಾಶ್ಚ ಕ್ರಿಯೆಗಳೆಲ್ಲ ಅನಿತ್ಯ. ಗುಣದ್ರವ್ಯೇ ದ್ವಿರೂಪಕೆ, ಗುಣದ್ರವ್ಯೇ ದ್ವಿರೂಪಕೆ. ಗುಣ ಮತ್ತು ದ್ರವ್ಯಗಳು ಎರಡೆರಡು ರೂಪದಲ್ಲಿರುತ್ತೆ. ಎರಡೆರಡು ವಿಧ, ರೂಪ ಅಂದರೆ ವಿಧ ಅಂತ ಅರ್ಥ. ಕಾರ್ಯೇ ಗುಣಕ್ರಿಯಾಣಂತೂ ಸಮವಾಯನ್ಯ ಕಾರಣ ಕಾರಣಸ್ಥ ಗುಣಾದ್ಯಾಸ್ತು ಸಂಯೋಗೋ ದ್ರವ್ಯ ಕಾರಣಂ. ಕಾರ್ಯಂ ಗುಣಕ್ರಿಯಾಣಂತೂ ಸಮವಾಯನ್ಯ ಕಾರಣಂ. ಕಾರ್ಯೇ ಮಧ್ಯೆ ಕಾರ್ಯದಲ್ಲಿ ಗುಣಕ್ರಿಯೆಲ್ಲ ಕೂಡ ಒಂದು ಕಾರ್ಯ ಆಗಬೇಕಾದ್ರೆ ಗುಣಕ್ರಿಯಾಣಂತ ಸಮವಾಯಿ ಅದು ಮುಂದಿದೆ. ಅನ್ಯ ಕಾರಣ, ಸಮವಾಯಿಗಿಂತ ಭಿನ್ನವಾದಂಥ ಕಾರಣಗಳಿದೆ. ಕಾರಣಸ್ಥ ಗುಣಸ್ಥಾಸ್ತು ಗುಣಾದ್ಯಾಸ್ತು, ಎಲ್ಲ ಗುಣಗಳು ಕೂಡ ಕಾರಣದಲ್ಲೇ ಬಂದಿರೋದು. ಒಂದು ಪದಾರ್ಥ ಬಿಳಿ ಪೌಡರ್ ಉಪಯೋಗಿಸಿದರೆ ಬಿಳಿ ದ್ರವ್ಯ ಹುಟ್ಟುತ್ತೆ. ಕಾರ್ಯಕಾರಣಗಳಿಗೆ ಏನು ಸಂಬಂಧ ಇರುತ್ತೆ? ಕಾರಣದ ಗುಣಗಳೇ ಕಾರ್ಯದಲ್ಲಿ ಕಾಣಬೇಕು. ನೀವು ಜೋಳದ ಬೀಜ ಹಾಕಿದರೆ ಜೋಳನೇ ಬೆಳಿಬೇಕು, ಆ ರೀತಿಯಾಗಿರುತ್ತೆ. ಏವಂ ಸ್ಥಿತೇಪಿ, ಒಂದು ದೃಷ್ಟಿಯಿಂದ ಇವರು ಆಧುನಿಕ ಏನು ಮಾಡ್ತಾರೆ, ಸೈಂಟಿಸ್ಟ್ ಇದ್ದ ಇವರು ಲೆಕ್ಕ. ಯಾಕೆ ಏನೋ ಯಾವುದಕ್ಕೆ ಪ್ರಾಧಾನ್ಯ ಕೊಡೋದಿಲ್ಲ ಇವರು? ಚೇತನಕ್ಕೆ ಪ್ರಾಧಾನ್ಯ ಕೊಡೋದಿಲ್ಲ. ಅದು ಚೇತನ ಒಪ್ಪೋದೇ ಇಲ್ಲ. ಇವರು ಒಪ್ತಾರೆ, ಅದು ಒಂದು ಗುಣೆ ಸೇರಿಸ್ತಾರೆ. ಏವಂ ಸ್ಥಿತೇಪಿ ಸಿದ್ಧಾಂತೆ ಸಂಯೋಗೋ ದ್ರವ್ಯ ಕಾರಣ. ಸಂಯೋಗ ಆಗ್ತಾ ಹೋದಂತೆ, ಸಮವಾಯಾದಿಗಳ ಸಂಬಂಧ ಬಂತ ಹೋದಂತೆ ದ್ರವ್ಯಗಳು ದ್ರವ್ಯ ಕಾರಣ ಅಂದರೆ ದ್ರವ್ಯಕ್ಕೆ ಕಾರಣವಾಗಿ ಬರ್ತಾ ಇವೆ. ಏವಂ ಸ್ಥಿತೇಪಿ ಸಿದ್ಧಾಂತೆ ವಿಶೇಷಸ್ತತ್ರ ಕಲ್ಪಿತಃ ಜಣುಕೆ ಪರಮಾಣು ಚ ಹ್ರಸ್ವತ್ವಂ ಪರಿಮಂಡಲಂ. ಏವಂ ಸ್ಥಿತೇಪಿ ಸಿದ್ಧಾಂತೆ, ಅವರ ಸಿದ್ಧಾಂತ ಹೀಗಿದೆ. ವಿಶೇಷ ತತ್ರ ಕಲ್ಪಿತ, ವಿಶೇಷ ಮೊದಲು ಕಲ್ಪನೆ ಮಾಡ್ತಾರೆ ಅವರು. ನಮ್ಮ ವಿಶೇಷ ಬೇರೆ, ಇವರು ವಿಶೇಷ ಬೇರೆ. ಜಣುಕೆ ಪರಮಾಣು ಚ ಹ್ರಸ್ವತ್ವಂ ಪರಿಮಂಡಲಂ. ಜಣಕ ಮತ್ತು ಪರಮಾಣುಗಳಲ್ಲಿ ಹ್ರಸ್ವತ್ವ ಇದೆ ಮತ್ತು ಪರಿಮಂಡಲ ರೌಂಡಾಗಿರುತ್ತೆ. ಗೊತ್ತಾಯ್ತಾ? ಪರಮಾಣು ಹೇಗಿರ್ಬೇಕು ನ್ಯಾಚುರಲಿ, ಅವ್ರ ಪ್ರಕಾರ ಕೂಡ ಎಲ್ಲರ ಪ್ರಕಾರ ಕೂಡ ರೌಂಡಾಗಿದೆ. ಪರಿಮಂಡಲಂ ನ ಕಾರಣಂ ಕಾರ್ಯಗುಣೆ ವೈರೂಪ್ಯಂ ತತ್ರ ಕಾರಣಂ. ಅಲ್ಲೊಂದು ಪ್ರಶ್ನೆ ಶುರುವಾಯಿತು. ಏನು ಪ್ರಶ್ನೆ? ಪರಮಾಣು ಅತ್ಯಂತ ಸೂಕ್ಷ್ಮ, ಗೊತ್ತಾಯ್ತಾ? ಎರಡು ಪರಮಾಣು ಅಂತ ಹೇಳಿದ್ರೆ ಒಂದು ಜಡಕ್ಕಾಯ್ತು, ಅದು ಭಾರಿ ಸೂಕ್ಷ್ಮ. ಬರ್ತಾ ಏನಾಗ್ತಾ ಹೋಗುತ್ತೆ, ದೊಡ್ಡದಾಗಲೂ ಬರುತ್ತೆ ಅಂತ ಹೇಳ್ತಾರೆ. ಹಾಗಿದ್ದರೆ ಕಾರಣ ಸೂಕ್ಷ್ಮವಾಗಿದ್ದಾಗ ಕಾರ್ಯ ಕೂಡ ಏನಾಗಿರಬೇಕು? ಸೂಕ್ಷ್ಮವೇ ಆಗಿರಬೇಕು. ಹೇಗೆ ದೊಡ್ಡದಾಯಿತು ಅಂತ ಪ್ರಶ್ನೆ. ಅರ್ಥ ಆಯ್ತು? ಒಂದು ಉದಾಹರಣೆಗೆ, ಒಂದು ಅಪ್ರಾಕೃತ ವಸ್ತುವನ್ನು ಮಿಕ್ಸ್ ಮಾಡಿದಾಗ ಅದೇನಾಗಬೇಕು? ಮತ್ತೆ ಅಪ್ರಾಕೃತನೇ ಆಗಬೇಕು. ಮೂಲ ಪರಮಾಣುವಿನಲ್ಲೇ ಇರತಕ್ಕಂಥ ಗುಣಗಳು ದೊಡ್ಡಕ್ಕಾಗಿ ಎಲ್ಲಿಂದ ಬಂದು ಅಂತ ಪ್ರಶ್ನೆ. ಎಲ್ಲಿಂದ ಬಂತದು? ಇವತ್ತು ನಮ್ಮ ಪ್ರಕಾರ ಹೇಳ್ತೇವೆ, ಅಮೃತ ಪರಮಾಣು ಒಂದೊಂದು ಕಡೆಯೂ ಒಂದು ಅತಿ ಚಿಕ್ಕ ಪರಮಾಣುದಲ್ಲಿ ಅನಂತ ಜೀವರಾಶಿಗಳಿದ್ದಾವೆ. ಚಿಕ್ಕ ಪರಮಾಣುವನ್ನು ಕಾಣೋದಿಲ್ಲ, ಅಷ್ಟು ಜೀವರಾಶಿಗಳು ಕಾಣೋದಿಲ್ಲ. ಗೊತ್ತಾಯ್ತಾ? ಆದರೆ ಅಮೂರ್ತ ಪದಾರ್ಥ ಮಿಕ್ಸ್ ಆಗಿಬಿಟ್ಟು ಮೂರ್ತ ಹೇಗಾಗುತ್ತೆ ಅಂತ ಪ್ರಶ್ನೆ. ಅವೆಲ್ಲ ಅಮೂರ್ತಗಳು ಅತ್ಯಂತ ಸೂಕ್ಷ್ಮ, ಹೇಗಾಯ್ತದು ಅಂತ ಪ್ರಶ್ನೆ. ಅದೇ ಹೇಳ್ತಿರೋದು ಪರಿಣಾಮ ಅಂತ ಹೇಳ್ತಾನೆ, ಕಾರಣ ಕೊಡೋದಿಲ್ಲ ಅದಕ್ಕೆ. ಯಾಕಾಯ್ತು ಅಂದರೆ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೆ. ಇದಕ್ಕೆ ಫಿಲಾಸಫಿ ಅಂತ ಕರೆಯೋದಿಲ್ಲ. ಒಬ್ಬ ತತ್ವಜ್ಞಾನಿಯ ಒಂದು ದೊಡ್ಡ ಜವಾಬ್ದಾರಿ ಏನು ಅಂದರೆ, ಏನದು, ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು? ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡದೆ ಹೋದರೆ ಏನಲ್ಲ, ಅದು ತತ್ವಜ್ಞಾನ ಆಗೋದಿಲ್ಲ. ಎಕ್ಸ್ಪ್ಲೇನ್ ಮಾಡದೆ ಹೋದರೆ ಗೊತ್ತಿಲ್ಲ ಅಂದರೆ ತತ್ವಜ್ಞಾನಿ ಅಲ್ಲ ಅವನು. ಸೈನ್ಸ್ನಲ್ಲಿ ಅನ್ಬೋದು, ಶಾಸ್ತ್ರದಲ್ಲಿ ಅನ್ನಕ್ಕೆ ಬರೋದಿಲ್ಲ. ಪ್ರತಿಯೊಂದನ್ನು ಏನು ಮಾಡಬೇಕು ಅವರು? ಎಕ್ಸ್ಪ್ಲೇನ್ ಮಾಡ್ತಾನೆ ಇರಬೇಕು. ಇದು ತತ್ವಜ್ಞಾನದ ವಿಶೇಷತೆ. ಎಲ್ಲಿ ಅದಕ್ಕೆ ಆಯಿತು ಗೊತ್ತಿಲ್ಲ, ಆಕಸ್ಮಿಕವಾಯಿತು ಅಂದರೆ ಅದು ಫಿಲಾಸಫಿ ಅಲ್ಲ. ತಿಳಿತಾ? ಸೈನ್ಸ್ ಒಂದು ಬೆಟರ್ ಯಾತಕ್ಕೆ ಅಂದರೆ ಗೊತ್ತಿಲ್ಲ ಅಂತ ಎಷ್ಟು ಕಡೆ ಒಪ್ಕೋತಾರೋ ಅವರು. ಸೈನ್ಸ್ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೈನ್ಸ್ಗೆ ಅದು ಒಂದು ನಿರ್ಬಂಧ ಇಲ್ಲ, ಅದಕ್ಕೆ ಶಾಸ್ತ್ರಕ್ಕೆ ಮಾತ್ರ ನಿರ್ಬಂಧ ಇದೆ.
ಇದು ಮುಗಿಲಿ, ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏನಂತ. ನಕಾರಣಂ ಕಾರ್ಯಗುಣೆ, ಅದಕ್ಕೆ ಕಾರ್ಯಗುಣ ವೈರೂಪ್ಯಂ ತತ್ರ ವೈರೂಪ್ಯ ಅಂದ್ರೇನು, ಸಾರೂಪ್ಯ ಅಂದ್ರೇನು ಸಿಮಿಲಾರಿಟಿ, ವೈರೂಪ್ಯ ಅಂದ್ರೇನು ಡಿಸ್ಸಿಮಿಲಾರಿಟಿ. ಅದು ಕಾರಣ ಇದೆ. ಅದು ಇತ್ಯಾಹು ತಾನ್ ಅಥೋವಾಚ ವಿದ್ಯಾಧೀಶ ಸ್ವಯಂ ಪ್ರಭುಂ. ಈ ವಿದ್ಯಾಧೀಶ ಪದ ಉಪಯೋಗಿಸಿದ್ದಾರೆ. ವಿದ್ಯಾಧೀಶರು ಅಂದರೆ ಯಾರೋ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ದೋಷ ಇದೆ ಇದರಲ್ಲಿ ಹೇಳಬೇಕು. ಏನು ದೋಷ ಇದೆ ಇದರಲ್ಲಿ? ಮಹತ್ವಂಚೈವ ದೀರ್ಘತ್ವಂ ತಣುಕಾದ್ಯೇಷು ಕಲ್ಪಿತಂ ತಸ್ಮಾಚ್ಚ ಸದೃಶಂ ಕಾರ್ಯಂ ತತ್ಕಾರ್ಯೇಷು ಉಪಜಾಯತೆ. ಮಹತ್ವಂಚೈವ ದೀರ್ಘತ್ವಂ ತ್ರಣುಕಾದ್ಯೇಷು ಕಲ್ಪಿತಂ. ತ್ರಣುಕ ಮೊದಲಾದವುಗಳಲ್ಲಿ ಮಹತ್ವ ದೀರ್ಘತ್ವವನ್ನು ಹೇಳ್ತೀಯಲ್ಲ, ಕಲ್ಪಿತ ಆಯ್ತದು. ಮೊದಲು ಒಬ್ಬ ಪರಮಾಣು ಅಂತ ಕರೆದ ಮೇಲೆ ಏನು ಹೇಳಬಾರ್ದು? ಮಹತ್ವ ಮತ್ತು ದೀರ್ಘತ್ವವನ್ನು ಹೇಳಬಾರ್ದು. ಅದಿದ್ದರೆ ಪರಮಾಣು ಆಗೋದಿಲ್ಲ. ಪರಮಾಣು ಅಂದರೆ ಏನದು? ಫರ್ದರ್ ಇಂಡಿವಿಜುವಲ್. ಇನ್ನು ಅದು ಪರಮಾಣು ಡೆಫಿನೇಷನ್. ಅದು ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಆ ಸ್ಟೇಜ್ಗೆ ಹೋಗ್ಬೇಕದು. ಅವಾಗ ಏನಾಗುತ್ತದು? ಉದಾಹರಣೆ, ನಾವು ಒಂದು ಚಾಕಿಲಿ ಕಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಒಂದು ಪೀಸಲ್ಲಿ ಬರ್ತಾ ಚಿಕ್ಕದಾಗುತ್ತೆ. ಚಾಕಿಲಿ ಕಟ್ ಮಾಡೋಕ್ಕೆ ಬರೋದಿಲ್ಲ, ಬೇರೆದಿಂದ ಮಾಡೋಕ್ಕೆ ಬರುತ್ತೆ. ಕೊನೆಗೆ ಯಾವುದರಿಂದನೂ ಮಾಡೋಕ್ಕೆ ಬರ್ಕೊಡುತ್ತೆ. ಅದು ಇಂಡಿವಿಜುವಲ್ ಪರ್ಮನೆಂಟ್ ಅದಿರಬೇಕು. ವಿಭಾಗ ಶೂನ್ಯ, ಅದೆಲ್ಲ ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಅವ್ರದ್ದು ಎಲ್ಲಿ ತಪ್ಪು ಹೇಳ್ತಾರೆ ಅಂತೇಳಿ. ಮಹತ್ವಂಚೈವ ದೀರ್ಘತ್ವಂ ಗುಣಕಾರ್ಯೇಷು ಕಲ್ಪಿತಂ ತಸ್ಮಾಚ್ಚ ಸದೃಶಂ ಕಾರ್ಯಂ ತತ್ಕಾರ್ಯೇಷು ಉಪಜಾಯತೆ. ಆದ್ದರಿಂದ ಸದೃಶವಾದಂಥ ಕಾರ್ಯವೇ ಅವು ಕಾರ್ಯಗಳಲ್ಲಿ ಕಂಡು ಬರಬೇಕು. ಯಥಾ ತಥೈವ ಹ್ರಸ್ವತ್ವಾತ್ ಪಾರಿಮಾಂಡಲ್ಯತೋಪಿ ಜಾಯೇತ ಸದೃಶಂ ಕಾರ್ಯೇ ಪರಿಮಾಣಂ ಸಮತ್ವತಃ. ಅದೇ ರೀತಿಯಲ್ಲಿ ಜಳಕ ಏನೇ ಆದರೂ ಕೂಡ ಎರಡು ಇರಬೇಕು. ಅದರಲ್ಲಿ ಏನಿರಬೇಕು? ಹ್ರಸ್ವತ್ವ ಅಂದರೆ ತುಂಬ ಚಿಕ್ಕದಾಗಿರ್ಬೇಕು. ಹ್ರಸ್ವ ಅಂದರೆ ಚಿಕ್ಕದು, ದೀರ್ಘ ಅಂದರೆ ದೊಡ್ಡದು. ಆಮೇಲೆ ಪಾರಿಮಾಂಡಲ್ಯ ಅಂದ್ರೇನು? ವೃತ್ತಾಕಾರದಲ್ಲಿ ಇರಬೇಕೆ. ಈ ಎರಡೂ ಕೂಡ ಮೇಂಟೈನ್ ಆಗಲೇಬೇಕದು. ಯಾಕೆ ಆಗಲಿಲ್ಲ ಅಂತ ಪ್ರಶ್ನೆ. ಈಗ ಜಾಯೇತ ಸದೃಶಂ ಕಾರ್ಯೇ ಪರಿಮಾಣಂ ಸಮತ್ವತಃ. ಮತ್ತು ಜಾಯೇತ ಸದೃಶಂ ಕಾರ್ಯದಲ್ಲಿ ಸಾದೃಶ್ಯ, ಎರಡು ಸಾದೃಶ್ಯ ಇರಲೇಬೇಕು. ಮತ್ತು ಪರಿಮಾಣಂ ಸಮತ್ವತಃ, ಪರಿಮಾಣ ಕೂಡ ಏನಾಗಬಾರ್ದು? ಎಷ್ಟೇ ಸೂಕ್ಷ್ಮ ಪದಾರ್ಥ ಸೇರಿಸಿದ್ರು ಕೂಡ ಏನಾಗಬಾರ್ದು? ಸ್ಥೂಲವಾಗಿ ಕಾಣಬಾರ್ದು, ಸೂಕ್ಷ್ಮವಾಗೇ ಉಳಿಬೇಕು. ವೈರಸ್ 100 ಲಕ್ಷಾಂತರ ವೈರಸ್ ಇದ್ದರೂ ಕೂಡ ಎಲ್ಲವೂ ಏನವೋ ಒಂದೊಂದು ವೈರಸ್ ಕಾಣಿಸೋದಿಲ್ಲ. ಎಲ್ಲ ವೈರಸ್ ಒಟ್ಟಾಗಿ ಕಾಣ್ಬೋದಲ್ಲ? ಅವ್ರ ಪ್ರಕಾರ ಕಾಣಬೇಕು. ಯಾಕೆ? ಮೂಲ ಸೂಕ್ಷ್ಮ ಆಮೇಲೆ ಸ್ಥೂಲ ಆಗುತ್ತೆ ಅಂತ ಹೇಳ್ತೀರಲ್ಲ. ಸೈನ್ಸ್ ಸರಿಯಾಗಿ ಒಪ್ಕೊಂಡಿದೆ. ಅದನ್ನು ಬದಲಾಯಿಸಲಿಲ್ಲ ಸೈನ್ಸ್. ಏನು ಮಾಡ್ತದೋ ಇವತ್ತು ಎಷ್ಟು ಇನ್ಫೈನೈಟ್ ವೈರಸ್ ಸೇರಿಸಿದ್ರು ಕೂಡ ಏನಾಗಲ್ಲ, ಅದು ವಿಜಿಬಲ್ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ವಿಜಿಬಲ್ ಒಂದು ಸೂಕ್ಷ್ಮವಾದ ಒಂದು ಸಾಸಿವೆ ಇದೆ, ಕಾಣಿಸೋದಿಲ್ಲ. ಒಂದು 10,000 ಸಾಸಿವೆ ಹಾಕಿಬಿಟ್ರೆ ಕಾಣು. ಬಟ್ ಆ್ಯಕ್ಚುಲಿ ಏನಲ್ಲ, ಅದು ಪರಮಾಣು ಅಲ್ಲ ಅದು. ಆದ್ದರಿಂದ ಗುಣ ಬರಲಿ, ಚಿಕ್ಕದು ಅಂತ ಹೇಳ್ತೇ ಹೊರತು ಇಂಡಿವಿಜುವಲ್. ಸಾಸಿವೆ ಇಂಡಿವಿಜುವಲ್ಲ, ಸಾಸಿವೆ ಪುಡಿ ಮಾಡೋಕ್ಕೆ ಬರೋಲ್ವಾ? ಆದ್ದರಿಂದ ಅದಾದರೆ ಒಪ್ಪಿಗೆ ಇದೆ. ಆದರೆ ಇದು ಹಾಗಲ್ಲ. ಎಷ್ಟೇ ವೈರಸ್ಗಳು ಸೇರಿಸಿದ್ರು ಕೂಡ ಅದು ಒಂದು ಅಭಿವ್ಯಕ್ತ ಆಗೋದಿಲ್ಲ. ಎಷ್ಟೇ ಬ್ಯಾಕ್ಟೀರಿಯಾ ಸೇರಿದ್ರು ಕೂಡ ಏನಾಗೋದಿಲ್ಲ, ವಿಜಿಬಲ್ ಆಗೋದಿಲ್ಲ. ಅರ್ಥ ಆಯ್ತು? ಈಗ ಅಲ್ಲ, ಏನು ಹೇಳಿದ್ ನಾವೀಗ? ಕಾರಣ ಕಾರ್ಯ ಸಾರೂಪ್ಯ ಇರಬೇಕು, ಕಾಣದಿರಬೇಕೇ ಇಲ್ಲಿಂದ ಬಂದಿದ್ದು. ಅವ್ರ ಪ್ರಕಾರ ಪ್ರಮಾಣ ಇಂಡಿವಿಜುವಲ್ ಎಷ್ಟು ಸೂಕ್ಷ್ಮ ಅಂದರೆ ಕಾಣೋದೇ ಇಲ್ಲ. ಮತ್ತು ಹೇಗೆ ಸ್ಥೂಲ ಆಯ್ತು? ಹಾಗಿದ್ರೆ ಹೇಗೆ ಸ್ಥೂಲ ಆಯಿತು? ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಇದೇ ರೀತಿ ಮಾಯಾವಾದಿಗಳಿಗೆ ಬಂದಿದ್ದ ಪ್ರಾಬ್ಲಮ್ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಅವರಿಗೆ. ಈ ಮಾಯೆ ಎಲ್ಲಿಂದ ಬಂತು? ಅರ್ಥ ಆಯ್ತಾ? ಮಾಯಾ ಅಂತ ಹೇಳಿದ್ರೆ ಮಾಯೆ ಎಲ್ಲಿಂದ ಬಂತು? ಅದು ಇದೆಯೋ ಇಲ್ಲೋ ಫಸ್ಟ್. ಅದು ಇದ್ದ ಮೇಲೆ ಒಂದೊಬ್ಬ ವಾದ ಹೊರಟೋಯ್ತು. ಗೊತ್ತಾಯ್ತಾ? ಇಲ್ಲ ಎಲ್ಲಿಂದ ಬಂತು, ಫಂಕ್ಷನ್ ಹೇಗೆ ಮಾಡುತ್ತೆ, ಅದ್ರ ಉತ್ತರ ಕೊಡೋಕ್ಕಾಗೋದು. ಇದು ಹಾಗೆ ಆ ಸಮಸ್ಯೆ ಇವರಿಗೆ ಬರುತ್ತೆ. ಅದರಲ್ಲಿ ಇಲ್ಲದೆ ಇದ್ದಿದ್ದು ಎಲ್ಲಿಯಪ್ಪ ಬಂತೀಗ? ನಚೇನ್ ಮಹತ್ವತಶ್ಚೈವ ದೀರ್ಘತ್ವಾದಪಿ ನೋಭವೇತ್. ಇಲ್ಲದೆ ಹೋದರೆ ಮಹತ್ವನೂ ಬರೋದಿಲ್ಲ, ಯಾವುದು ಬರಲೇಬಾರ್ದಾಗಿತ್ತು. ಯಾಕೆ ಬಂತು? ಸದೃಶ್ಯಸ್ಯ ಹಿ ಕಾರ್ಯಸ್ಯ ನೈವಂ ಯೋಗ ಕಥಂಚನ. ಸದೃಶ್ಯಸ್ಯ ಹಿ ಕಾರ್ಯಸ್ಯ ನೈವಂ ಯೋಗ ಸದೃಶ್ಯವಾದ ಕಾರ್ಯಗಳಿಗೆ ಯೋಗ ಹೇಗಾಯ್ತು? ಆಮೇಲೆ ಹೋಗಿ ಒಂದು ಪ್ರಾಬ್ಲಮ್, ಅದು ಇನ್ನೊಂದು ಪ್ರಾಬ್ಲಮ್. ಎರಡು ಹೇಗೆ ಮಿಕ್ಸ್ ಆಗಿ ಮತ್ತೆ ಶುರುವಾಗಬೇಕು. ಅದಕ್ಕೆ ಕೂಡ ಏನು ಬೇಕು? ಒಂದು ಕಾರಣ ಬೇಕಲ್ಲ. ನಮ್ಮಲ್ಲಿ ಯೋಚನೆ ಇಲ್ಲ. ಪ್ರತಿಯೊಂದಕ್ಕೂ ಮುಖ್ಯ ಕಾರಣ ಯಾರು? ಪರಮಾತ್ಮ. ಈ ಕಡೆ ಪ್ರಧಾನ, ಇದು ಉಪಾದಾನ ಕಾರಣ, ಅದು ಇದು ಕಾರಣ. ಇದನ್ನು ಮಾಡಲಿಕ್ಕೆ ಯಾರಿದ್ದಾರೆ? ಈಗ
ಜಾಯೇತ ಸರಿಸೇ ಕಾರ್ಯ ನಚೇನ್ ಮಹತ್ವತಶ್ಚೈವ ದೀರ್ಘತ್ವಾದ್ಯಪಿ ನೋ ಭವೇತ್. ದೀರ್ಘತ್ವಾದಿಗಳು ಬರಲೇ ಕೊಡು. ಸದೃಶಸ್ಯ ಹಿ ಕಾರ್ಯಸ್ಯ ನೈವ ಯೋಗ ಕಥಂಚನ. ಸದೃಶವಾದ ಕಾರ್ಯಗಳಿಗೆ ಯೋಗ ಸಂಭವ ಇಲ್ಲ ನಿಮ್ಮ ಪ್ರಕಾರ. ಅಪ್ರತ್ಯಕ್ಷತ್ವಮೇವ ಸ್ಯಾದ್ಯತಃ ಕಾರ್ಯೇಷಣುತ್ವತಃ. ಯಾವ ಕಾರ್ಯವನ್ನು ಕಣ್ಣಿಗೆ ಕಾಣಬಾರ್ದು. ಪರಿಮಾಣ ಕಣ್ಣಿಗೆ ಕಾಣೋದಿಲ್ಲ ಅಂದಮೇಲೆ ಯಾವುದು ಕಾಣಬಾರ್ದು? ಕಾರ್ಯನೂ ಕಾಣಬಾರ್ದು. ಹೇಳಿದ್ದು 100 ಕೋಟಿ ವೈರಸ್ಗಳು ಸೇರಿದರೂ ಕೂಡ ಅದು ಕಾಣುವಿಕೆ ಬರಬಾರ್ದು. ಒಂದು ವೈರಸ್ ಅತೀಂದ್ರಿಯ ಅಂದಮೇಲೆ ಉಳಿದ ಎಲ್ಲ ವೈರಸ್ ಆಗಿರಬೇಕು. ಅದು ಕರೆಕ್ಟ್ ಒಪ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ವೈರಸ್ಗಳು ಒಂದೇ ರೀತಿ ಇರಬೇಕಾದ್ರಿಂದ ಎಷ್ಟೇ ನಾವು ಯುನೈಟ್ ಮಾಡಿದರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪರಮಾಣು ಹೇಗೆ ಕಾಣೋ ವಸ್ತುವಾಗಿ ಬದಲಾಯಿತು. ಇದಕ್ಕೇನು ಕಾರಣ ಅಂದರೆ ಅರ್ಥ ಏನಂದರೆ ಇವರೊಪ್ಪ ಪರಮಾಣು ಕಾನ್ಸೆಪ್ಟೇ ಬೇರೆ, ನಾವೊಪ್ಪ ಪರಮಾಣು ಕಾನ್ಸೆಪ್ಟೇ ಬೇರೆ. ಅದನ್ನು ಅರ್ಥ ಮಾಡ್ಕೋ. ಪರಮಾಣು ನಾವು ಒಪ್ತೇವೆ ಅಂತ ಹೇಳೋದಕ್ಕೆ ಹೋಗಬಾರ್ದು. ಇವರು ಪರಮಾಣುವಿನ ರೀತಿ ಬೇರೆ, ನಮ್ಮ ಪರಮಾಣು ರೀತಿಯೇ ಬೇರೆ. ನಾವು ಒಪ್ತೇವೆ ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹಿಯಾನ್. ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ. ಏನಂತ? ಪರಮಾತ್ಮನ ಅತ್ಯಂತ ಶಕ್ತಿ ಅದು, ಅನ್ಇಮ್ಯಾಜಿನಬಲ್. ದೇವ್ರಿಗೆ ಒಪ್ಪಿಸ್ತಾರೆ. ಅವರು ಯಾವ್ಯಾವ್ದಕ್ಕೆ ಗೊತ್ತಾರೆ ಅದನ್ನು, ಯಾವ್ಯಾವುದಕ್ಕೂ ಅತ್ಯಂತ ಶಕ್ತಿ ಒಪ್ಪಿಟ್ಬಿಡ್ತಾರೆ. ದೇವ್ರಿಗೆ ಒಪ್ಪಕ್ಕೆ ತಯಾರಿಲ್ಲ. ಅದ್ರ ಬಗ್ಗೆ ಯಾವುದಕ್ಕೆ ಒಪ್ಪೋದು ವಾಸಿ? ದೇವ್ರಿಗೆ ಒಬ್ಬರಿಗೆ ಒಪ್ಪೋದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು. ಇದು ಎಷ್ಟೆಷ್ಟು ಕಡೆ ಒಪ್ಪಬೇಕು, ಒಂದು ಕಡೆ ಅಲ್ಲ. ಎಲ್ಲಿ ಸಿಕ್ಕರೆ ಒಪ್ಪಿಕೊತಾನೆ ಹೋಗ್ಬೇಕು. ಕೊನೆಗೆ ಉತ್ತರ ಕೊಟ್ಟಾಗ ಏನಾಯ್ತು ಇವ್ರು ಹಾಗಿದ್ರೆ ಎಕ್ಸ್ಪ್ಲೇನ್ ಮಾಡಿದಾಗ ಆಗಲೇ ಇಲ್ಲ. ಹಾಂ, ಅದೆಂಥದ್ದು ಏನಲ್ಲ, ಅದು ಸೂಕ್ಷ್ಮ ಕಣ ಅಷ್ಟೇ. ಅದು ಚಿಕ್ಕದಂತ, ಸೂಕ್ಷ್ಮ ಶಬ್ದಕ್ಕೆ ಚಿಕ್ಕದು ಅಂತ ಅರ್ಥ, ಇನ್ವಿಸಿಬಲ್ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಇದನ್ನೇ ಡಿವೈಡ್ ಮಾಡ್ತಾ ಹೋಗ್ತೀವಿ ಅಂತ ಒಂದು ಯಾವುದೋ ಕಾಳನ್ನು ಎಷ್ಟು ಸೂಕ್ಷ್ಮ ಆಗುತ್ತೆ ಅಂತ ಕೇಳಿದರೆ ಅದು ತುಂಬ ಸೂಕ್ಷ್ಮ, ನಮ್ಮ ಕಣ್ಣಿಗೆ ಕಾಣದಷ್ಟಾಗುತ್ತೆ ಹೊರತು ಆ್ಯಕ್ಚುಲಿ ಹಾಗೆ ಇಲ್ಲದು. ನೋಡ್ಲಿಕ್ಕೆ ಬರುತ್ತೆ ಅದನ್ನು, ಯೋಗಿಗಳು ನೋಡ್ತಾರೆ. ಇವ್ರದ್ದು ಹಾಗಲ್ಲ, ಒಪ್ಪೋದೇ ಹಾಗೆ ಒಪ್ಪೋದೇ ಭಾರಿ. ಹೌದು, ಓಲಪ್ಪ ಇದೆಲ್ಲ ಒಪ್ಪಿಲ್ಲ ನಾವು. ಈ ಸಮಸ್ಯೆ ನಮಗೆ ಬರೋದೇ ಇಲ್ಲ. ಅಪ್ರತ್ಯಕ್ಷತ್ವಮೇವ ಸ್ಯಾದ್ಯತಃ ಕಾರ್ಯ ಷಣುತ್ವತಃ. ಕಾರ್ಯಗಳು ಮಣುತ್ವ ಬಂದ ಅಣುಗಳಿಂದ ಅಣು ಹಾಗೆ ಹೋಗ್ತಾ ಹೋಗಬೇಕು. ಆ ಗುಣಗಳೆಲ್ಲ ಹಾಗೆ ಕ್ಯಾರಿಯನ್ ಆಗ್ತಾನೆ ಇರಬೇಕು ಮುಂದಕ್ಕೆ. ಎಲ್ಲೂ ಡೀಲಿಂಗ್ ಹಾಕಾಗಿಲ್ಲ. ಉದಾಹರಣೆ, ನೀವು ಬೆಳ್ಳಿ ಪದಾರ್ಥ ಕೊಟ್ಟು ಅವನು ಕಬ್ಬಿಣ ಸ್ಟೀಲ್ ಪಾತ್ರೆ ಕೊಟ್ಟು ಹೋಗ್ತೀರಾ? ಇಲ್ಲ, ಹಾಗೆ ಮಾಡಿದಾಗ ಆಗತ್ತೆ ಅಂತ ಹೇಳ್ತಾನೆ ಅವನು. ಏನೇ ಆದರೂ ಏನು ಉಳ್ಕೋಬೇಕು ಅದರಲ್ಲಿ? ಬೆಳ್ಳಿಯಾಗೇ ಇರಬೇಕು, ಸುವರ್ಣ ಆಗೇ ಇರಬೇಕು. ಇವ್ರು ಇರಬೇಕು. ಅದು ಅಣುವಿನ ಲಕ್ಷಣ ಹಾಗೆ ಉಳ್ಕೊಂಡಿರ್ಬೇಕು. ಯಾಕೆ ಉಳ್ಕೊಳ್ಳಿಲ್ಲ? ಇತಿ ಚೇನ್ನ ಅಪ್ರತ್ಯಕ್ಷತ್ವಮೇವ ಸ್ಯಾದ್ಯತಃ ಕಾರ್ಯೇಷಣುತ್ವತ ಇತಿ ಚೇನ್ನ ಮಹತ್ವಂಚ ಪರಮಾಣು ಅಣುವಪಿ. ಹಾಗಿದ್ರೆ ಇಲ್ಲ ಅದಾಗತ್ತೆ ಅಂತ ಕೇಳಿದ್ರೆ ಮೊದಲು ಆಗಿಲ್ಲ ಅಂತ ಹೇಳಬೇಕಾಗಿದೆ. ಮೊದಲು ಕೂಡ ಏನಾಗಿರಲಿಲ್ಲ, ಅವು ಅಣುಗಳು ಕೂಡ ನೀನು ಹೇಳ್ತಕ್ಕಂಥ ರೀತಿಯಲ್ಲಿ ಇಲ್ಲ. ಅವು ಇವೆರಡು ಯಾವ ಮಾಂಡಲ್ಯ ಒಂದು, ಸೂಕ್ಷ್ಮತ್ವ ಒಂದು, ಎರಡನ್ನೂ ಒಪ್ಲಕ್ಕಾಗೋದಿಲ್ಲ. ಕಥಂ ತ್ರಣುಕ ಪೂರ್ವೇಶು ನಾಣುತ್ವಮಪಿ ಕಥ್ಯತೆ. ತ್ರಣುಕ ಮೊದಲಾದಗಳು ಬಂದಾಗ ಅಣುತ್ವವನ್ನು ಯಾಕೆ ಒಪ್ಪೋದಿಲ್ಲ ನೀ? ಈಗ ಮೊದಲು 2 ಸ್ಟೇಜಲ್ಲಿ ಮಾತ್ರ ಅಣು ಅಂತ ಕರೆದು ಆಮೇಲೆ ಅಣು ಆಗಿಬಿಡುತ್ತೆ, ವಿಜಿಬಲ್ ಆಗುತ್ತೆ ಅಂತ ಹೇಳಿದ್ರೆ ಒಪ್ಲಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷ ತದನ್ಯತ್ವೇ ಪುರುಷಾಪೇಕ್ಷೆಯ ಅಖಿಲೆ. ಪ್ರತ್ಯಕ್ಷತ್ವ ತದನ್ಯತ್ವ. ಪ್ರತ್ಯಕ್ಷತ್ವ ಅಂದರೆ ಕಾಣೋದು, ತದನ್ಯತ್ವ ಅಂದರೆ ಕಾಣದಿರೋದು. ಪುರುಷಾಪೇಕ್ಷೆಯ ಅಖಿಲೆ ಅಣುತ್ವಂಚ ಮಹತ್ವಂಚ ತಥೋ ವಸ್ತುವ್ಯಪೇಕ್ಷೆಯ ತಾರತಮ್ಯ ಸ್ಥಿತ ಯಸ್ಮಾತ್ ಪದಾರ್ಥ ಸರ್ವ. ನಮ್ಮಲ್ಲಿ ಸಮಸ್ಯೆ ಇಲ್ಲ. ಅಣುತ್ವ ಮಹತ್ವ ಎರಡೂ ಒಪ್ತೇವೆ. ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಅಣುತ್ವ, ಅದರದೇ ಆದ ಮಹತ್ವ ಇದೆ. ಆದ್ದರಿಂದ ತಾರತಮ್ಯನೂ ಇದೆ. ಆದ್ದರಿಂದ ನಮ್ಮಲ್ಲಿ ಸಮಸ್ಯೆ ಬರಲಿಲ್ಲ. ಅವರಲ್ಲಿ ತಾರತಮ್ಯದ ಕಾನ್ಸೆಪ್ಟೇ ಇಲ್ಲ. ಯಥಾ ಮಹತ್ವ ವಿಶ್ರಾಂತಿ ತಥಾ ಅಣುತ್ವಸ್ಯ ಚೇಷ್ಯತೆ. ಯಥಾ ಮಹತ್ವ ವಿಶ್ರಾಂತಿ ತಥಾ ಅಣುತ್ವಸ್ಯ ಚೇಷ್ಯತೆ. ಮಹತ್ವಕ್ಕೆ ವಿಶ್ರಾಂತಿ ಅಂದ್ರೇನು? ಮಹತ್ವ ಒಂದು ಸ್ಟೇಜಲ್ಲಿ ಸ್ಟಾಪ್ ಆಗಬೇಕು ಅಂತ ಅರ್ಥ. ಇವತ್ತು ಹಿಮಾಲಯ ಪರ್ವತ ಭಾರಿ ಹತ್ರ ಇರ್ಬೋದು ಬೇರೆ ಬೆಟ್ಟಕ್ಕಿಂತ, ಬಟ್ ಏನಿದೆ ಅದಕ್ಕೊಂದು ತನ್ನದೇ ಆದ ಲಿಮಿಟ್ ಇದ್ದೇ ಇದೆ ಅದಕ್ಕೆ. ಅದು ವಿಶ್ರಾಂತಿ ಅಂದ್ರೇನು? ಎಂಡ್ ಅಂತ ಅರ್ಥ. ಎಂಡ್ ಲಿಮಿಟ್, ಪಾಯಿಂಟ್ ಒಂದು ಇರಬೇಕು ಅದಕ್ಕೆ. ಅಣುತ್ವಸ್ಯ ಚೇಷ್ಟ ಅದೇ ರೀತಿ ಅಣುತ್ವಕ್ಕೂ ಕೂಡ ಏನಿರಬೇಕು? ಒಂದು ಎಂಡ್ ಪಾಯಿಂಟ್ ಇರಬೇಕು. ಅಣುವಿಗೆ ಒಂದು ಎಂಡ್ ಪಾಯಿಂಟ್ ಬೇಕು, ಅದಕ್ಕೂ ಒಂದು ಬೇಕು. ಪರಿಮಾಣತ್ವ ತಶ್ಚೈವ ಮಹತ್ವಶ್ಯಾಪಿ ವಿಶ್ರಮ. ಅದೇ ರೀತಿ ಪರಿಮಾಣ ಅಂತ ಕರೆದ ಮೇಲೆ ಮಹತ್ವಕ್ಕೂ ಕೂಡ ಏನಾಗಬೇಕು? ಒಂದು ವಿಶ್ರಾಂತಿ ಬರಲೇಬೇಕು. ವಿಶ್ರಾಮ ಎಲ್ಲ ಒಂದೇ. ಆಮೇಲೆ ದೃಶ್ಯತೆ ಅನಂತ ಇತ್ತೇವ ತಥಾ ಅನಂತ್ಯಂ ಅಣುವಪಿ ನ ಮಹತ್ತತ್ವ ಗುಣತಃ ಏತಾವಾ ರೀತಿ ಈಶ್ವರ. ಅದೇ ರೀತಿ ದೃಶ್ಯಂತೆ ಅನಂತ
ದೃಶ್ಯತೆ ಅನಂತ ಇತ್ತೇವ ತಥಾ ಅನಂತ್ಯಂ ಅಣವು ಅಪಿ. ಅನಂತ ಅಂತಲೇ ಗೊತ್ತಾಗ್ತಾ ಇದೆ, ಅಣುವಿನಲ್ಲೂ ಕೂಡ ಅನಂತ್ಯ ಇದೆ. ಇದು ಆಚಾರ್ಯ ಹೇಳಿದ ಮಾತು. ಮಹತ್ತಲ್ಲಿ ಅನಂತ್ಯ ನಿಮಗೆ ಅರ್ಥ ಆಗುತ್ತೆ, ಅಣುವಿನಲ್ಲೂ ಅನಂತ್ಯ ಇದೆ. ಅದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಿನ್ನೂ ಯಾರಿಗೂ ಹೊರಗೆ ಗೊತ್ತಿಲ್ಲ. ನಮ್ಮವರು ಇಲ್ಲೆಲ್ಲ ಗಲಾಟೆ ಮಾಡ್ಕೊಂಡಿರ್ತಾರೆ, ಹೊರಗೆ ಹೋಗೋದಿಲ್ಲ ವಿಷಯ. ಹೊರಗೆ ಹೋಗಿಬಿಟ್ರೆ ತೀರ ಅಪೂರ್ವ ವಿಷಯ ಆಚಾರ್ಯ ಹೇಳಿರೋದು ಏನು ಅಂದರೆ, ಎಂಥ ಸ್ಟೇಜಲ್ಲೂ ಕೂಡ ಅಣುತ್ವಕ್ಕೂ ಕೂಡ ಅನಂತ್ಯ ಇದೆ. ನೋಡೋದಕ್ಕೆ ಏನು ಅನಿಸುತ್ತೆ ನಮಗದು, ಅದೇ ಆಗಿರುತ್ತೆ ಅಂತ ಅನಿಸುತ್ತೆ. ತೋರಿಸ್ತಾರೆ, ಅದು ಒಪ್ಪಬೇಕು ಆ ರೀತಿ ಹೇಳ್ತಾರೆ. ಪರಿಚ್ಛಿನ್ನ ಸ್ಥಾನೋ ಎಲ್ಲೈತದು, ಪರಿಚ್ಛಿನ್ನ ಸ್ಥಾನೋಶ್ಚ ನೈತಾವತ್ ಆಗತಾ ಕ್ವಚಿತ್ ಭಾಗತಾ ಕ್ವಚಿತ್ ವಿಶ್ರಾಂತೋ ಯದಿ ಅನಂತಾಂಶ ಕಶ್ಚಿದಸ್ತೀತಿ ಗಮ್ಯತೆ. ಪರಿಚ್ಛಿನ್ನ ತಥಾ ಅಣೋಶ್ಚ ನೈತಾವತ್ ಭಾಗತಾ ಕ್ವಚಿತ್. ಅಣು ಪರಿಚ್ಛಿನ್ನ ಆಗೋದಂದ್ರೇನು, ಚಿಕ್ಕದಾಗ್ತಾ ಹೋಗೋದು, ಚಿಕ್ಕದಾಗ್ತಾ ಹೋಗೋದು. ದೊಡ್ಡ ಕುಂಬಳಕಾಯಿ ಕತ್ತರಿಸಿ ಹೋಡ ಇಷ್ಟು ಬಂದುಬಿಡತ್ತಲ್ಲ, ಆ ಥರ ಆಗೋದು, ಆಗ್ತಾ ಹೋಗೋದು. ಆದಾಗ ನಾವಸಾಯಿತು ಶಕ್ಯೋ ವಿರೋಧಾದೇವ ಕೇವಲಂ ಸಾಕ್ಷ್ಯಮಾನೇನ ಕಾಲೋ ದೇಶೋಪಿ ನಾಂತವಾನ್. ಅದೇ ರೀತಿಯೇ ಅದು ಇದೆ ಅಂತ ಒಪ್ಪಬೇಕು ನಾವು. ತೋರ್ಸಕ್ಕೆ ನಿಮಗೆ ಬರದೇ ಇರಬಹುದು. ಮತ್ತು ಕಾಲ ಇನ್ವಿಸಿಬಲ್, ಗೊತ್ತಾನೆ, ಇನ್ವಿಸಿಬಲ್. ಸಾಕ್ಷಿ ಗೊತ್ತಾಗುತ್ತೆ ಹೊರತು ಯಾವುದು ಗೊತ್ತಾಗೋದಿಲ್ಲ. ಅದು ಪ್ರತ್ಯಕ್ಷ ಗೊತ್ತಾಗಲು ಸಾಧ್ಯ ಇಲ್ಲ. ಅವ್ಯಾಕೃತ ಆಕಾಶ ಕೂಡ ಏನದು, ಸಾಕ್ಷಿ ಗಮ್ಯನೇ ಹೊರತು ಏನಲ್ಲ, ಬಾಹ್ಯ ಪ್ರತ್ಯಕ್ಷ ಗಮ್ಯ ಅಲ್ಲ. ಆಗಮ ಸಪೋರ್ಟ್ ಮಾಡುತ್ತೆ, ಓಕೆ. ಯುಜಮಾನದಿಂದ ಹೇಳೋದು ಕೂಡ ಸಾಧ್ಯ ಇಲ್ಲ. ಅಣುತ್ವ ಪರಿಚ್ಛಿನ್ನ ಆಗ್ತಾ ಆಗ್ತಾ ಹೋಗ್ತಾ ಏನಾಗುತ್ತದೋ ಚಿಕ್ಕದವರೆಗೆ. ಇನ್ನು ಏನಂದರೆ ಇನ್ನು ಡಿವೈಡ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ. ಈ ಸಾಲಿಡ್ ಇದೆ, ಅದೆಲ್ಲ ಇದನ್ನು ತಿಂದು ತುಂಡು ಮಾಡ್ಲಿಕ್ಕೆ ಬರುತ್ತೆ. ಈ ಕಬ್ಬಿಣ ಸಾಲಿಡ್ ತುಂಡು ಮಾಡ್ಲಿಕ್ಕೆ ಬರೋದಿಲ್ಲ. ಸ್ಕ್ರೂ ಹಾಕಿ ಜಾಯಿನ್ ಮಾಡಿದರೆ ತೆಗೆದುಬಿಡ್ಬೋದು, ಗೊತ್ತಾ. ಸ್ಕ್ರೂ ಹಾಕದೆ ಮಾಡಿದರೆ ರಾಡ್ ಏನಾಗಿರುತ್ತೆ, ಅದು ಒಂದೇ ಆಗಿರಬೇಕು. ಆ ರೀತಿ ಇರಬೇಕು. ಪರಿಚ್ಛೇದ ಮಾಡ್ಲಿಕ್ಕೆ ಬಂದಾಗ ಆಗಲೇಬೇಕು. ಅಣುವಿನಿಂದ ಹುಟ್ಟಿದ ಮೇಲೆ ಏನಾಗಬೇಕು, ಕೊನೆಗೆ ವಾಪಸ್ ಹೋದರೆ ಅದು ಅಣು ಆಗಬೇಕು ಕೂಡ. ಪರಿಚ್ಛಿನ್ನ ಆಯ್ತು. ಇದು ಯಾವಾಗ ಅದು ಅಣುಗಳು ಮಿಕ್ಸ್ ಆಗ್ತಾ ಆಗ್ತಾ ದೊಡ್ಡದಾಗ್ತಾ ಹೋಗುತ್ತೋ ತೆಗೆದ್ರೆ ಏನಾಗ್ತಾ ಹೋಗ್ಬೇಕು ಅವು, ಅದೇ ಲಯ. ಅದ್ರ ಪ್ರಕಾರ ಏನದು ಲಯ. ಇದು ಸೃಷ್ಟಿ ಆದರೆ ಲಯ. ಕೊನೆಗೆ ಯಾವ ಸ್ಥಿತಿಗೆ ಹೋಗ್ಬೇಕು, ವಾಪಸ್ ಅಲ್ಲಿಗೆ ಪರಮಾಣು ಸ್ಥಿತಿಗೆ ಹೋಗಬೇಕು. ನಾವಸಾಯಿತು, ಅವಸಾಯ ಅಂದರೆ ಎಂಡ್. ಅದು ಶಕ್ಯೋ ವಿರೋಧಾದೇವ ಕೇವಲಂ ಸಾಕ್ಷ್ಯಮಾನೇನ ಕಾಲೋ ದೇಶೋಪಿ ನಾಂತವಾನ್. ಸಾಕ್ಷಿ ಮಾನ ಅಂದರೆ ಪ್ರಮಾಣ, ಸಾಕ್ಷಿ ಪ್ರಮಾಣವೇ ನಮಗೆ ಬೇಕು. ಕಾಲ ಒಪ್ಪಲಿಕ್ಕಾಗಲಿ, ದೇಶ ಒಪ್ಪಲಿಕ್ಕಾಗಲಿ, ಅದು ಅನಂತ ಅಂತ ಒಪ್ಪಲಿಕ್ಕಾಗಲಿ ಏನು ಹೇಳಬೇಕು, ಸಾಕ್ಷಿನೇ ಬೇಕು. ಅವ್ಯಾಕೃತ ಆಕಾಶ ಎಂಡ್ ಯೋಚನೆ ಮಾಡಿ, ಎಂಡ್ ಸಿಗುತ್ತೆ ಅದಕ್ಕೆ ಸಾಧ್ಯನೇ ಇಲ್ಲ, ಎಂಡ್ ಆಗೋದಿಲ್ಲ. ಕಾಲಕ್ಕೆ ಎಂಡ್ ಸಿಕ್ಕರೆ ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಎಂಡ್ಸ್ ಅಂದ್ರೆ ಏನಾಯಿತು, ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಎಂಡ್ಸ್ ಅಂದ್ರೆ ಏನಾಯಿತು, ಪರ್ಟಿಕ್ಯುಲರ್ ಟೈಮ್ ಇದೆಯಲ್ಲ ಅಲ್ಲಿಗ, ಗೊತ್ತಾಯ್ತಾ. ಪರ್ಟಿಕ್ಯುಲರ್ ಟೈಮ್ ಸ್ಟಾರ್ಟ್ ಬಿಗ್ಯಾನ್ ಅಂತ ಹೇಳಿದರೆ ಟೈಮ್ ಇದೆಯಲ್ಲ. ಆಮೇಲೆ ದೇಶ ಇಲ್ಲಿ ಎಂಡ್ ಆಗುತ್ತೆ, ದೇಶ ಇದೆಯಲ್ಲ ಅಲ್ಲಿ. ಅವ್ಯಾಕೃತ ಆಕಾಶ ಹಿಯರ್ ಎಂಡ್ಸ್ ಅಂದರೆ ಹಿಯರ್ ದಟ್ ಇಸ್ ಅವ್ಯಾಕೃತ ಆಕಾಶ. ಮತ್ತೆ ದೇರ್ ಫೋರ್ ಅವುಗಳಿಗೆ ಲಾಜಿಕಲಿ ಏನು ಮಾಡೋಕ್ಕೆ ಬರೋಲ್ಲ, ಎಂಡ್ ಹೇಳೋದಕ್ಕೆ ಬರೋದಿಲ್ಲ. ಸಾಕ್ಷಿ ಕೂಡ ಕನ್ಸ್ಯೂಮ್ ಮಾಡುತ್ತೆ, ಬೇರೆ ಪ್ರತ್ಯಕ್ಷ ಗೊತ್ತಾಗೋದು. ಸಾಕ್ಷಿ ಏನು ಮಾಡುತ್ತೆ, ಅದನ್ನು ಆ ಕಾನ್ಸೆಪ್ಟ್ ಇರೋದೇ ಹಾಗೆ. ಅದನ್ನು ಒಪ್ಪೋದಕ್ಕೆ ಯಾರು ಬೇಕು, ಸಾಕ್ಷಿ ಬೇಕು. ಅವರೆಲ್ಲ ಸಾಕ್ಷಿ ಒಪ್ಪೋರಲ್ಲ ಅವರು. ಮುಂದೆ ನಾವು ಹೇಳೋ ಸಾಕ್ಷಿಯನ್ನು ಅವ್ರು ಯಾರೂ ಒಪ್ಪಿಲ್ಲ, ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ಆದ್ದರಿಂದ ಅನೇಕ ಸಮಸ್ಯೆಗಳು ಪರಿಹಾರ ಆಗದೆ ಹಾಗೆ ಉಳ್ಕೊಂಡು ಬಿಡೋದು. ಸಾಕ್ಷಿ ಒತ್ತಿದಾಗ ಎಷ್ಟೋ ಸಮಸ್ಯೆ ಪರಿಹಾರ ಆಗುತ್ತೆ ಕೂಡ. ಉದಾಹರಣೆ, ನಿಮ್ಗೆ ಸುಖ ಆಗಿದೆ, ಹೇಗೆ ತೋರಿಸ್ತೀರಿ ಅವಾಗ ಸುಖ ಆಗಿದೆ? ಸಾಕ್ಷಿ ಹೇಳಬೇಕಷ್ಟು. ಸುಖ ಆಗಿದೆ, ದುಃಖ ಆಗಿದೆ ಹೇಳಬೇಕು. ಹೊಡಿತಾ ಇದ್ದಾರೆ, ಅಳ್ತಾ ಇದ್ದಾರೆ, ಎಷ್ಟು ಎಂಜಾಯ್ ಮಾಡ್ತಾರೋ, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಹೇಳಕ್ಕೆ ಬರುತ್ತಾ? ನಾ ಏನು ಯುಕ್ತಿಯಿಂದ ಹೇಳ್ಬೋದು ಅಷ್ಟೇ. ಅಳುತ್ತಿದ್ದಾನೆ ದುಃಖ ಆಗಿದೆ ಅಂತ ಹೊರತು ದುಃಖ ಅಂತ ಅನ್ಸೋದಿಲ್ಲ. ಈಗ ನಾಟಕ ಮಾಡಿದ್ರೆ ದುಃಖ ಆಗಿದೆ, ನಾಟಕ ಮಾಡ್ತಾರೋ ಇಲ್ಲ? ನಾಟಕ ಸಿನಿಮಾಗಳಲ್ಲಿ ಅವ್ರು ದುಃಖ ಆಗಿರುತ್ತಾ? ಆಗಿರೋದಿಲ್ಲ. ಒಳಗೆ ಖುಷಿ ಇರುತ್ತೆ, ಚೆನ್ನಾಗಿ ಮಾಡಿಬಿಟ್ಟಿದ್ದು ಖುಷಿ ಇರುತ್ತೆ ಅವರಿಗೆ. ಇದಾಗಿಲ್ಲ, ಆ ಅಳುವಿನಲ್ಲೂ ಖುಷಿ ಇರುತ್ತೆ ಅವರಿಗೆ. ಆದರೆ ನಿಜವಾಗ್ಲೂ ಖುಷಿನೋ ಅಥವಾ ಅಲ್ಲ ಅಂತ ಹೇಗೆ ಗೊತ್ತಾಗ್ಬೇಕು ನಮಗೆ? ಅದು ಗೊತ್ತೇ ಇದ್ದಿಲ್ಲ ಅವರಿಗೆ. ಕೃಷ್ಣ ಅತ್ತ, ನಿಜವಾಗ್ಲೂ ಅತ್ತ ಅಂತ ಹೇಳ್ಕೊಂಡ್ಬಿಟ್ಟು ಆಗಮ ಹೇಳಿತು, ಸಾಕ್ಷಿ ಒಪ್ತದ. ಹೌದು, ನಾಟಕ ಮಾಡ್ಲಿಕ್ಕೆ ಬರುತ್ತಾ, ಅದ್ರದ್ದು ಸರಿನೇ. ಇಲ್ಲ ನಾಟಕದ ಕಾನ್ಸೆಪ್ಟೇ ಹೋಗಿಬಿಡುತ್ತೆ. ಕೃಷ್ಣ ಮಾಡಿದ ನಾಟಕ ಅಲ್ಲ ಅಂತ ಹೇಳೋದಾದರೆ ಅದು ನಾಟಕನೂ ನಾಟಕ ಅಲ್ಲ ಅಂತ ಅರ್ಥ ಆಯ್ತು. ಇವರೆಲ್ಲ ಮಾಡೋದನ್ನು ನಾಟಕ ಅಂತ ಕರೆಯೋದಾದರೆ ದೇವ್ರು ಮಾಡಿದ ನಾಟಕ ಯಾಕಾಗೋದಿಲ್ಲ? ಅರ್ಥ. ಇನ್ಫ್ಯಾಕ್ಟ್ ಫಸ್ಟ್ ನಾಟಕ ಶುರು ಮಾಡಿದ್ದೇ ದೇವರು, ಮರ್ತಿದ್ದು ದೇವ್ರನ್ನ ಕೊನೆಗೆ. ಹಾಂ,
ಪ್ರತ್ಯಕ್ಷ ಎರಡು ವಿಧ. ಸಾಕ್ಷಿ ಪ್ರತ್ಯಕ್ಷ ಬೇರೆ, ಬಾಹ್ಯ ಪ್ರತ್ಯಕ್ಷ ಬೇರೆ. ಸಾಕ್ಷ್ಯ ಪ್ರತ್ಯಕ್ಷಕ್ಕೆ ಕಾಲ ದೇಶ ಎಲ್ಲದೂ ಅರ್ಥ ಆಗುತ್ತೆ. ಈ ಪ್ರತ್ಯಕ್ಷ ಕಾಣಿಸೋದಿಲ್ಲ. ಈ ಪ್ರತ್ಯಕ್ಷ ಲಿಮಿಟೇಷನ್ ಇಷ್ಟೇ, ಮುಂದೊಂಡಕ್ಕೆಲ್ಲಿ ಬರುತ್ತೆ ಅದಕ್ಕೆ. ಅರ್ಥ ಆಯ್ತಾ? ಒಂದು ವರ್ಷ ಸ್ಟಾಪ್ ಆಗಿ ಯಾರು ಬೇಡ. ಏನು ನಮಗೆ ಅದು ಆಕಾಶ ಅಲ್ಲ, ಕಣ್ಣಿಗೆ ಕಾಣೋದು, ನಮಗೆ ಕಾಣೋದು ಆಕಾಶ ಅಲ್ಲ. ಸಾಕ್ಷಿ ಫೀಲ್ ಆಗೋದು ಆಕಾಶ. ಇದು ಭೂತಾಕಾಶ ಬೇರೆ, ಆ ಆಕಾಶ ಬೇರೆ. ಕಣ್ತು ಅಂದರೆ ಆಕಾಶ ಅಲ್ಲ ಅಂತ ಅರ್ಥ. ಯಾಕೆ? ಈ ರೂಪ ಇಲ್ಲ ಅದಕ್ಕೆ. ಈ ರೂಪ ಇಲ್ಲ, ಅದರಿಂದ ಕಾಣೋಕ್ಕೆ ಸಾಧ್ಯತೆಯೇ ಇಲ್ಲ. ಕೇವಲ ಸುಖ ದುಃಖ ಕಾಣಿಸುತ್ತಾ? ಅದು ಎಫೆಕ್ಟ್ ಕಾಣಿಸುತ್ತೆ, ಸುಖ ದುಃಖ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ಈಗ ಸುಖವಾಗಿರೋದು ಏನೋ ಒಳ್ಳೇದಾಗಿದೆ ಆ ಥರ ಅನ್ಬೇಕೇ ಹೊರತು ನಮಗೆ ಅದಕ್ಕೆ ಕಾಣಿಸೋದಿಲ್ಲ. ಕೆಲವರೆಲ್ಲ ಒಳ್ಳೆ ದುಃಖ ಇಟ್ಕೊಂಡು ಸುಖ ತೋರಿಸ್ಬೋದು, ದುಃಖ ಇಟ್ಕೊಂಡು ಸುಖ ಕೆಟ್ಟ ದುಃಖನೂ ತೋರಿಸ್ಬೋದು. ಒಬ್ಬ ನಾಟಕ ಅಂದರೆ ಶುರುವಾಗಿರೋದು ಹಾಗೆ. ಇದು ನಾಟಕದಲ್ಲಿ ನಾಟಕ, ಎಲ್ಲ ಕಡೆ ನಾಟಕ ಶುರುವಾಗಿಬಿಟ್ಟಿದೆ. ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ನಾಟಕ. ಅಪ್ರಾಮಾಣಿಕ ಏನಂತ ತೋರಿಸ್ತಾನೆ? ಭಾರಿ ಪ್ರಾಮಾಣಿಕ ಅಂತ ತೋರಿಸ್ತಾನೆ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಅದಕ್ಕೆ ಅರ್ಥ ಕಳ್ಕೊಂಡ್ಬಿಟ್ಟಿದೆ. ಸಾಕ್ಷಿ ಗೊತ್ತಾಗೋದಿಲ್ಲ. ಅದು ಸಾಕ್ಷಿ ಗೊತ್ತಾಗೋದ್ರೆ ಇದೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಹಾಂ, ಡಿಫೈನ್ ಮಾಡೋದು ಬೇರೆ, ಡೆಫಿನೇಷನ್ ಬೇರೆ, ಅದ್ರ ನೇಚರ್ ಬೇರೆ. ಡೆಫಿನೇಷನ್ ಪ್ರಕಾರ ಅತಿ ಸೂಕ್ಷ್ಮ ಅಂತ ಹೇಳಕ್ಕೆ ಬರುತ್ತೆ. ಸೂರ್ಯಕಿರಣ ಹೇಳ್ಬೇಕಾದ್ರೆ ಬಂದು ಇಲ್ಲೇ ಹೇಳ್ತಾರೆ ಅದನ್ನು. ಗೊತ್ತಾಯ್ತು? ಆದರೆ ಸೂಕ್ಷ್ಮ ಅಂದರೆ ಸೂಕ್ಷ್ಮನೇ, ಮಿಕ್ಸ್ ಆದಾಗ ಸೋಲ ಆಗಬಾರ್ದು. ಅದು ಸೂಕ್ಷ್ಮವಾಗೇ ಇರಬೇಕು. ನೀವು ಎಷ್ಟೇ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಗೋಧಿ ಹಿಟ್ಟು ಬಂದ ಕಾನ್ಸೆಪ್ಟ್ ಹೋಗಬಾರ್ದು. ಅರ್ಥ ಆಯ್ತು? ಗೋಧಿಯನ್ನು ಕಾನ್ಸೆಪ್ಟ್ ಉಳಿಸ್ಕೊಂಡು ಮಾಡಬೇಕೆ ಹೊರತು ಏನಾದ್ರು ಸೇರಿಸಿದ ತಕ್ಷಣ ಮೋಸ ಶುರುವಾಗುತ್ತೆ. ಸೂಕ್ಷ್ಮತ್ವ ಅಂದರೆ ಸೂಕ್ಷ್ಮತ್ವನೇ. ಅವಯವಿ ಅಪರ್ಯವಸಿತಿಶ್ಚ ಅಣೋಹೋ ದೃಶ್ಯತೆ ಸಾಕ್ಷಿಣಾದ್ವಯೋ. ಸಾಕ್ಷಿ ಅರ್ಥ ಮಾಡ್ಕೊಡೋದು. ಇಂಡಿವಿಜುವಲ್ ಎಂಬ ಕಾನ್ಸೆಪ್ಟ್ ಯಾರಿಗೆ ಅರ್ಥ ಆಗುತ್ತೆ? ಸಾಕ್ಷಿಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇಂಡಿವಿಜುವಲ್ ಕಾನ್ಸೆಪ್ಟನ್ನು ಗ್ರಾಸ್ ಮಾಡೋ ಶಕ್ತಿ ಯಾವುದಕ್ಕಿದೆ? ಸಾಕ್ಷಿಗಿದೆ. ಯದಿನೋ ಸಾಕ್ಷಿಗಮ್ಯಂ ತನ್ ಮಹತ್ವಂ ಕೇನ ಗಮ್ಯತೆ. ಇವಿಗೆ ಸೂಕ್ಷ್ಮತ್ವ ಅನ್ನೋದು, ಒಡಮಿನ ಸೂಕ್ಷ್ಮತ್ವ ಅನ್ನೋದು ಸಾಕ್ಷಿ ಗೊತ್ತಾಗುತ್ತೆ ಹೇಳಿದ್ವಿ. ಅದು ಒಪ್ಪೋದಿಲ್ಲ ಅಂದರೆ ಮಹತ್ವ ಯಾವುದು ಗೊತ್ತಾಗುತ್ತೆ? ಹಾಗಿದ್ರೆ ಕಣ್ಣಿಗೆ ಕಾಣೋದಿಲ್ಲ ಮಹತ್ವ. ಕೊನೆಗೆ ಏನಾಯ್ತು? ಬರ್ತಾ 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 ಕಟ್ಸೋದೇ ಅಲ್ಲ. ಅದು ಸಾಕ್ಷಿ ಏನು ಹೇಳುತ್ತೆ? ಮಹತ್ವ ಆಗಿದೆ ಅಂತ ಹೇಳುತ್ತೆ. ಅಂದರೆ ತೀರಾ ಸೂಕ್ಷ್ಮ ಅಣುವನ್ನು ಗುಡಿಸ್ಬೇಕು, ಯಾರು ಬೇಕು? ಸಾಕ್ಷಿ ಬೇಕು. ಮಹತ್ವನ ಗುಡಿಸ್ಲಿಕ್ಕೆ ಏನು ಬೇಕು? ಸಾಕ್ಷಿನೇ ಬೇಕು. ಅಪರ್ಯವಸಿತಿಶ್ಚ ಅಣೋರ್ ದೃಶ್ಯತೆ ಅಪರ್ಯವಸಿತಿ ಅಂದ್ರೇನು? ಪರ್ಯವಸಿತಿ ಮುಕ್ತಾಯ. ಅಪರ್ಯವಸ ಮುಕ್ತಾಯ, ಎಂಡಿಲ್ಲದಿರುವಿಕೆ ಅಂತ ಅರ್ಥ. ವಿಶ್ರಾಂತಿ ತಾರತಮ್ಯೇನ ದೃಶ್ಯತೆ ಅನುದಾನತಃ. ಈ ಉದಾಹರಣೆಗೆ ಚಾಮುಂಡಿ ಬೆಟ್ಟನೂ ಎತ್ತರ ಇದೆ, ವಿದ್ಯಾಪೀಠನೂ ಎತ್ತರ ಇದೆ, ಹಿಮಾಲಯನೂ ಎತ್ತರ ಇದೆ. ನಮಗೆ ಒಂದು ಅರ್ಥ ಆಗುತ್ತೆ. ಅದು ನಮಗೆ ಎರಡು ಮೂರಕ್ಕೆ ಕಾಣಿಸ್ತೇ ಹೋಯ್ತು ಅಂತ ತಿಳ್ಕೊಬೇಡ. ಬಟ್ ಒಂದು ಗೊತ್ತಾಗುತ್ತೆ, ತಾರತಮ್ಯ ಇದೆ. ಗೊತ್ತಾಯ್ತಾ? ಎಷ್ಟೋ ಪದಾರ್ಥಗಳು ನಮಗೆ ಒಂದು ವೈರಸ್ ಇದೆ, ಇನ್ಫೈನೈಟ್ ವೈರಸ್ ಇವೆ, ಯಾವುದೂ ನಮಗೆ ಕಾಣೋದಿಲ್ಲ. ಬಟ್ ಒಂದು ಗೊತ್ತು, ಯಾವಾಗ ಅದು ಆಗ್ತಾ ಹೋದ್ರೆ ಏನಾಗಬೇಕದು? ಸಂಖ್ಯೆ ಜಾಸ್ತಿ ಆಗಲೇಬೇಕು. ಸಂಖ್ಯೆ ಜಾಸ್ತಿ ಆಗಲೇಬೇಕು. ಇನ್ನೂ ಹೇಳೋದಾದರೆ 1000 ಆನೆ ಸೇರಿಸಿದ್ರು ಕೂಡ 1000 ಆನೆ ಆಯ್ತೆ ಹೊರತು ಏನಾಗಲಿಲ್ಲ, ಒಂದು ಬೆಟ್ಟ ಆಗೋದಿಲ್ಲ. ಅದೇ ರೀತಿ ಕೋಟಿ ಕೋಟಿ ನೀವು ವೈರಸ್ ಸೇರಿಸಿದ್ರು ಒಂದು ಬ್ಯಾಕ್ಟೀರಿಯಾ ಅಲ್ಲ, ಅಷ್ಟು ಬ್ಯಾಕ್ಟೀರಿಯಾ ಸೇರಿಸಿರೋ ಒಂದು ಇದಲ್ಲ. ಅದೇ ರೀತಿ ಕೋಟಿ ಕೋಟಿ ಅನಂತಾನಂತ ಇರುವೆ ಸೇರಿಸಿದ್ರು ಕೂಡ ಒಂದು ಆನೆ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅನಂತಾನಂತ ಇರುವೆ ಆಗತ್ತೆ ಹೊರತು ಅದು ಅನಂತಾನಂತ ಇದಾಗ ಒಂದು ಆನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಹ್ರಸ್ವತ್ವ ದೀರ್ಘತ್ವ ಅಂಬುದೇನು? ಅದು ಮೆಜರ್ಮೆಂಟ್. ಅದು ಇದು ದುಂಡಾಗಿದ್ದರೆ ಹ್ರಸ್ವ ದೀರ್ಘ ಅಂತ. ದೀರ್ಘ ಅಂದರೆ ಲೆಂತಿ ಅಂತ ಕರೆದಾಗ ಏನಾಗುತ್ತೆ ನಿಮಗದು? ಅಷ್ಟೇ. ಅದು ರೌಂಡ್ ತೊಗೊಂಡಾಗ ಪರಮಾಣು ಆಗುತ್ತೆ, ಇದು ತೊಗೊಂಡಾಗ ಹ್ರಸ್ವ ಆಗುತ್ತೆ ಅಷ್ಟೇ. ಚಿಕ್ಕದು ದೊಡ್ಡದು, ಸೂಕ್ಷ್ಮ ಸ್ಥೂಲ ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ವಿಶ್ರಾಂತಿ ತಾರತಮ್ಯ ಮತ್ತು ದೃಶ್ಯತೆ ಅನುಮಾನತಃ. ನಾವು ಗೆಸ್ ಮಾಡ್ತೀವಿ ಅಷ್ಟೇ ಹೊರತು ಕಣ್ಣಿಗೆ ಫೀಲ್ ಆಗೋದು ಸಾಕ್ಷಿಗೆ. ಯಜ್ಞಾಗಮಾತ್ ಅನಂತಂ ತತ್. ಈ ಉದಾಹರಣೆಗೆ ಇಲ್ಲಿ 1000 ಆನೆ ಇದೆ, ಒಂದು ತೆಗೆದ್ರೆ ಎಷ್ಟಾಗುತ್ತೆ ಅಂತ ಕೇಳ್ತೀವಿ. 1000 ಆನೆ ಇರೋಕ್ಕೆ ಜಾಗ ಇದೆ ಹೊರತಿಲ್ಲಿ, ಬಟ್ ಅದು ಅರ್ಥ ಮಾಡ್ಕೊಳ್ಳೋಕೆ ತೊಂದರೆ ಇಲ್ಲ. ಇಲ್ಲಿ ಕೋಟಿ ಆನೆ ಬೇಕಾದ್ರೆ ಹೇಳ್ಕೊಡಿ ನಾವು. ಒಂದು ಕಡಿಮೆ ಆದ್ರೆ ಎಷ್ಟು ಕಡಿಮೆ ಆಗಬೇಕೀಗ? -1 ಲೆಕ್ಕ ಹೇಳಬೇಕು ನೀವು ಅಷ್ಟೇ. ಇಲ್ಲ ಈ ರೀತಿ ಕೇಳಬಾರ್ದು ನೀವು. ಈಗ ಜಾಗ ಇಲ್ಲ ಹೇಗಿಡ್ತೀರಿ ಅಂತ ಅರ್ಥ. ಲೆಕ್ಕ ಹಾಕ್ತಿರೋದು ಈಗ ಅಷ್ಟೇ. ಲೆಕ್ಕಕ್ಕೆ ಅದು ಸಿಗಲೇಬೇಕು. ಅವಗಮ್ಯತೆ ಯದಿ ಆಗಮಾದ ಅನಂತಂ ತನ್ ಮಹತ್ವಂ ಅವಗಮ್ಯತೆ. ನಮಗೇನಾಗತ್ತೆ? ವಿಶ್ರಾಂತಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಹೊರಟಿವ್ರಿ. ಈಗ ಆಗ ಬೇಡ್ತಾ ಇಲ್ಲ ಅದಕ್ಕೆ ಅಂತ ಹೇಳಿದ್ರು. ಅವಾಗ ಅರ್ಥ ಸರಿ ಅಂತ ಒಪ್ಕೊಂಡ್ಬಿಡುತ್ತೆ.
ತನಗೆ ಕಂಡಿಲ್ಲ ಅಂಬೋದು ಒಪ್ಕೊಂಡ ಫಸ್ಟು. ಅದು ಹೇಳಿದ ಮೇಲೆ ಅದಾದರೂ ಒಪ್ಕೊಂಡ. ತನ್ನ ವಿರುದ್ಧ ಹೇಳಿದರೆ ಒಪ್ಪೋದಿಲ್ಲ ಅದು. ಸಾಕ್ಷಿ ತನ್ನ ವಿರುದ್ಧ ಹೇಳಿದರೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಈ ಒಂದು ಬಾಗಿಲಿದೆ, ಇದು ಎಂಡ್ಲೆಸ್ ಅಂತ ಒಪ್ಪೋದಿಲ್ಲ, ಇಲ್ಲೇ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದು ಕಾಣಿಸೋದಿಲ್ಲ ಅಂತ ಲೆವೆಲ್ ಬಂದಾಗ ಸಾಕ್ಷಿ ಎಂಟರ್ ಆಗುತ್ತೆ. ಅದಕ್ಕಿಂತ ಮುಂಚೆ ಸಾಕ್ಷಿ ಏನು ಮಾಡೋದಿಲ್ಲ, ಡಿಸೈಡ್ ಮಾಡೋದಿಲ್ಲ. ಅದ್ರ ಮೇಲೆ ಏನು ಹೇಳಿದರೆ ಒಪ್ಪುತ್ತೆ. ಕಂಡಿದ್ದಕ್ಕೆ ವಿರುದ್ಧ ಹೇಳಿದರೆ ಸಾಕ್ಷಿ ಒಪ್ಪೋದಿಲ್ಲ. ಯಜ್ಜಾಗವಾದ ಅನಂತಂ ತತ್ ಮಹತ್ವಂ ಅವಗಮ್ಯತೆ. ಅದ್ರ ಮಹತ್ವ ಅರ್ಥ ಆಗೋದು ನಮಗೆ ಎಲ್ಲಿಂದ? ಆಗಮದಿಂದ. ಅನಂತಮೇವ ಚಾಣುತ್ವಂ ಕುತೋ ನೈವಾವಸೀಯತೆ. ಅಣುತ್ವದಲ್ಲೂ ಹಾಗೇನೆ ಅನಂತ್ಯ ಇದೆ, ಅಣುವಿನಲ್ಲೂ ಏನಿದೆ ಅನಂತ್ಯ ಇದೆ. ಇದು ತಕ್ಷಣ ಅರ್ಥ ಆಗೋದಿಲ್ಲ, ಬಿಡಿಸಿ ಹೇಳಿದಾಗ ಅರ್ಥ ಆಗುತ್ತೆ. ಮಹತ್ವಾಣುತ್ವಯೋರ್ನೈವ ವಿಶ್ರಾಂತಿ ರೂಪಲಭ್ಯತೆ. ಮಹತ್ವಕ್ಕೆ ಎಂಡಿಲ್ಲೋ, ಅಣುತ್ವಕ್ಕೂ ಎಂಡಿಲ್ಲ. ಅವನು ಹೇಳಿದ ಇಂಡಿವಿಜುವಲ್ ಅಂದರೆ ಇಂಡಿವಿಜುವಲ್ ಓಕೆ, ಇಂಡಿವಿಜುವಲ್ ಬೇರೆ, ಡಿವಿಷನ್ ಲೆಸ್ ಬೇರೆ. ಅರ್ಥ ಆಯ್ತಾ? ಇಂಡಿವಿಜುವಲ್ ಅಂದ್ರೇನು? ಇನ್ನೂ ಡಿವೈಡ್ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ ಅಷ್ಟೇ. ಬಟ್ ಡಿವಿಷನ್ ಇಲ್ಲ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ನಮ್ಮದು ದೊಡ್ಡ ಪದಾರ್ಥ ಮಾಡಲಿಲ್ಲ, ಹೊಡಿಲಕ್ಕೆ ಬರಲಿಲ್ಲ, ಹೊಡೆದ ಮೇಲೆ ಬಂತು, ಒಂದು ಸ್ಟೇಜಲ್ಲಿ ನಮಗೆ ಸಾಕಾಯಿತು. ಆದರೆ ಅದೇನಂತ ಕೇಳಿದರೆ ಮಾಡ್ಲಿಕ್ಕೆ ಬರೋದಿಲ್ಲ ಅಷ್ಟೇ ಹೊರತು ಭಾಗ ಇದೆ, ಅದಕ್ಕೆ ಭಾಗ ಇದೆ ಅದಕ್ಕೆ. ಅರ್ಥ ಆಯ್ತಾ? ಅದು ಹೇಗೆ ಅಂತ ತೋರಿಸ್ತಾರೆ. ಎಂಥ ಅತಿ ಸೂಕ್ಷ್ಮ ಪರಮಾಣುವಿಗೂ ಕೂಡ ಏನಿದೆ? ಅನಂತ ಭಾಗಗಳಿದೆ. ಅದು ಹೇಗೆ ಯೋಚನೆ ಮಾಡಿ ಗೊತ್ತಾಗುತ್ತೆ. ಹೇಳ್ತಾರೆ ಇಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಅನ್ಯದೇವ ಹಿ ಅನಂತತ್ವಂ ಮಹತ್ವಾಣುತ್ತಯೋಸ್ಸಮಂ ಮಹತ್ವ ಅಣುತ್ತಯೋರ್ನೈವ ವಿಶ್ರಾಂತಿ ರೂಪಲಭ್ಯತೆ. ಭಾರಿ ಮಹತ್ವ ಅಂದರೆ ಎಂಡಿರಬಾರ್ದು, ಭಾರಿ ಅಣು ಅಂದ್ರೆ ಎಂಡಿರಬಾರ್ದು. ಇದು ಆ ಲಾಜಿಕ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಹೇಗೆ ಮಹತ್ವ ಒಂದು ಕನ್ಸ್ಯೂಮ್ ಮಾಡ್ಲಿಕ್ಕೆ ಪ್ರತ್ಯಕ್ಷದಿಂದ ನೋಡ್ಲಿಕ್ಕೆ ಬರೋದಿಲ್ವೋ, ಅಣುತ್ವ ಕೂಡ ನೋಡ್ಲಿಕ್ಕೆ ಬರೋದಿಲ್ಲ ಹೇಳಬೇಕೆ ಹೊರತು ಇಲ್ಲ ಅಂತ ಹೇಳಬಾರ್ದು. ಬಹುತ್ವ ಅಲ್ಪತ್ವಯೋ ಯದ್ವತ್ ಸಂಖ್ಯಾಯಾಮ್ ಉಪಲಭ್ಯತೆ. ಬಹುತ್ವ ಅಲ್ಪತ್ವ ಅನ್ನೋ ಸಂಖ್ಯೆ, ಬಹು ಎಂಬುದು ಹೆಚ್ಚು, ಅಲ್ಪ ಎಂಬುದು ಕಡಿಮೆ ಅನ್ನೋದು ಹೇಗೋ, ಮಹತ್ವ ಎಂಬುದು ಅನಂತ, ಅಣುತ್ವ ಎಂಬುದು ಅನಂತ ಅಂತ ಒಪ್ಪಲೇಬೇಕು. ಎರಡು ಕಡೆನೂ ಅನಂತ ಒಪ್ಪಬೇಕು. ಆನಂತ್ಯಮೇಕಭಾಗಾನಾಂ ತಾವತ್ವಂ ಹೇವ ಗಮ್ಯತೆ. ಒಂದೇ ಭಾಗಕ್ಕೆ ಆನವತ್ವ ಅಂಬುದು ಬಂದೇ ಬರುತ್ತೆ. ಹೇಗೆ ಅಂತ ಹೇಳ್ತಾರೆ. ಅಣೀಯಾಂಶ ಮಹೀಯಾಂಶ ಭಗವಾನ್ ಆಗಮೋದಿತ. ಅದಕ್ಕೆ ದೇವರನ್ನು ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಹೇಳೋದಕ್ಕೋಸ್ಕರ ಅಣೋರಣೀಯಾನ್ ಅಂತ ಕರೆದು, ಆಮೇಲೆ ದೊಡ್ಡದಕ್ಕೆ ದೊಡ್ಡದು ಅಂತ ಹೇಳಿದ್ರು ಮಹತೋ ಮಹೀಯಾನ್ ಅಂತ ಕರೆದು. ಅದು ದೃಷ್ಟಾಂತ ಕೊಟ್ಟರೆ, ಈಗ ಅಣೋರಣೀಯಾನಾಗಿದ್ದಾನೆ ಪರಮಾತ್ಮ, ಪರಮಾತ್ಮನೇ. ಮಹತೋ ಮಹೀಯಾನಾಗಿದ್ದಾನೆ ಮತ್ತೆ ಪರಮಾತ್ಮನೇ. ಎಷ್ಟು ಪರಮಾತ್ಮ ಅಂದರೆ ಇಲ್ಲಿ ಅನಂತ ರೂಪ ಅದರಲ್ಲಿದೆ. ಮತ್ತೆ ಇದು ಮ್ಯಾಜಿಕ್. ಇದು ಮಹದ್ರೂಪದಲ್ಲಿ ಅನಂತವೇ ಅಂತ ಹೇಳೋದು ಸುಲಭ. ತೀರ ಅಣುರೂಪದಲ್ಲೂ ಕೂಡ ಏನಿವೆ? ಅನಂತ ರೂಪನೂ ಇದೆ. ಇದು ಇದಲ್ಲ, ಏನಂತ ಹೇಳಬಾರ್ದು, ವಿಶೇಷ ಅಂತ ಹೇಳಬಾರ್ದು. ಏನಿದು? ಅಚಿಂತ್ಯಾದ್ಭುತ ಶಕ್ತಿ ಇದು. ದೇವರಿಗೆ ಶಕ್ತಿ ಇದೆ, ಉಳಿದವರಿಗೆ ಸಾಧ್ಯ ಇಲ್ಲ. ಆನಂತ್ಯಮೇಕ ಭಾಗಾನಾಂ ತಾವತ್ವಂ ಹೇವ ಗಮ್ಯತೆ. ಅಣೀಯಾಂಶ್ಚ ಮಹೀಯಾಂಶ್ಚ ಭಗವಾನ್ ಆಗಮೋದಿತಃ. ಆನಂತ್ಯವಾಚಕ ಶಬ್ದೋ ದ್ವಿಧಾ ಆನಂತೇಪಿ ಮಾನತಾಂ ಯಾತಿ ನೈವ ಗುಣಾಲ್ಪತ್ವಂ ಕಾಲಾಲ್ಪತ್ವಂಚ ಮಾನಕಂ. ಅದಕ್ಕೇನೆ ಗುಣಾಲ್ಪತ್ವ. ಅನಂತ್ಯವಾಚಕ ಶಬ್ದ ದ್ವಿಧಾ ಆನಂತೇಪಿ ಮಾನತಾಂ. ಎರಡು ವಿಧ ಆನಂತ್ಯದಲ್ಲೂ ಕೂಡ ಅನಂತ್ಯ ಶಬ್ದ ಉಪಯೋಗಿಸ್ಲಿಕ್ಕೆ ಬರುತ್ತೆ. ಮೇಲಕ್ಕೆ ಹೋಗ್ತಾ ಬರುತ್ತೆ, ಕೆಳಕ್ಕೆ ಹೋಗ್ಲಿಕ್ಕೂ ಬರುತ್ತೆ. ಯಾತಿ ನೈವ ಹಿ ಗುಣಾಶ್ರಯತ್ವಂ ಕಾಲಾಲ್ಪತ್ವಂಚ ಮಾನತಾಂ ಮಾನಕಂ. ಇವತ್ತು ಕೂಡ ನಾವು ಟೈಮನ್ನು ಸಹ ಒಂದು ಸೆಕೆಂಡ್ ಅಂದ್ಬಿಡ್ತೀವಿ ಅಷ್ಟೇ. ಸೆಕೆಂಡ್ ನಮ್ಮ ಪ್ರಕಾರ ಏನದು? ಕಾಲದ ಅತಿ ಎಂಡ್ ಅಂತಲ್ಲ, ಅಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇದೆ. ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ನಿಮಿಷಕ್ಕೆ ಎಷ್ಟು ಬರುತ್ತೆ ಅಂತೇಳಿ. ಮತ್ತು ಫ್ರಾಕ್ಷನ್ ಆಫ್ ಸೆಕೆಂಡ್ ಇದೆಯೋ ಇಲ್ಲೋ, ಅದಕ್ಕಿಂತ ಸೂಕ್ಷ್ಮನೂ ಇದೆ. ನಮಗೆ ಅರ್ಥವಾಗದಷ್ಟು ಸೂಕ್ಷ್ಮ ಕಾಲನೂ ಇದೆ, ಅರ್ಥವಾಗದಷ್ಟು ಅನಂತ ಕಾಲನೂ ಇದೆ. ಎಲ್ಲರಲ್ಲೂ ಅನಂತ ಇದೆ. ಯಾತಿ ನೈವ ಗುಣಾಲ್ಪತ್ವ ಸರ್ವಕಾಲ ಗತಸ್ಯ ಅಲ್ಪಕಾಲೇಪಿ ಸ್ಯಾದ ಅವಸ್ಥಿತಿ. ಸರ್ವಕಾಲದಲ್ಲಿಯೇ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಕಾಲ ವ್ಯಾಪ್ತ. ಈಗ ಒಂದು ಸೆಕೆಂಡ್ ಇದೆ ಅಂತ ತಿಳ್ಕೊಂಬೇಡ. ಇದು ಸೆಕೆಂಡ್ ಇದೆ. ಸೆಕೆಂಡ್ ವಿಶ್ವದ ಎಲ್ಲ ಕಡೆ ಇದೆ. ಸೆಕೆಂಡ್ ಇದೆ. ಎಷ್ಟು ವ್ಯಾಪ್ತಿ ಇದೆ ನೋಡಿದರೆ ಅದಕ್ಕೆ. ಮುಂದಿನ ಕ್ಷಣದಲ್ಲಿ ಇಲ್ಲ ಅದು. ಮುಂದಿನ ಕ್ಷಣಕ್ಕೆ ಇನ್ನೊಂದು ಬರುತ್ತೆ, ಪ್ರವಾಹ ಬರುತ್ತೆ. ಆದರೆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಇಲ್ಲಿಂದ ವೈಕುಂಠದವರೆಗೂ ಏನಿದೆ, ಇದು ಟೈಮ್ ಇದ್ದೇ ಇದೆ. ವೈಕುಂಠದಲ್ಲಿ ಎಂಡ್ ಇಲ್ಲ, ಆದ್ದರಿಂದ ಕೌಂಟ್ ಮಾಡಬೇಕಾಗಿಲ್ಲ. ಉಳಿದ ಕಡೆ ಏನದು? ಅದು ವ್ಯಾಪ್ತ ಅನಂತ ಬಂತೀಗ. ಈ ಒಂದು ಅರ್ಥ ಆಯ್ತು. ಸೆಕೆಂಡ್ ಕೂಡ ಅನಂತ ಆಯ್ತು. ಈಗ
ಒಂದು ಸೆಕೆಂಡ್ ಅಂಬದು ಏನಾಯ್ತು ಈಗ? ಸೆಕೆಂಡ್ ಅಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ಏನಾಯಿತು? ಅನಂತನೇ. ಕಾಲ ಯಾಶ್ಚತ್ ಅನಂತ, ಸೆಕೆಂಡ್ ಯಾಶ್ಚತ್ ಅನಂತ. ಮತ್ತೆ ಇದನ್ನು ಮೆಜರ್ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ ಈಗ? ಮೆಜರ್ ಯಾಕೆ ಕಾಲ ಎಲ್ಲಿದೆ ಹೇಳಿ ನೋಡುತ್ತೆ? ಅಪ್ಲಿಕಬಲ್ ಟು ಎಂಟೈರ್ ಆಕಾಶ. ಆಕಾಶಕ್ಕೆ ಅನಂತ ಇರೋದ್ರಿಂದ ಅದು ಅನಂತ ಆಗಲೇಬೇಕು. ಅರ್ಥ ಆಯ್ತಾ? ಇವತ್ತೊಂದು ದೀಪದ ಬೆಳಕು ಯಾಕೆ ಎಂಡಾಗುತ್ತೆ? ಇದು ಶಕ್ತಿ ಇಷ್ಟೇ ಇದೆ. ಸೂರ್ಯನ ಬೆಳಕು ಭಾರಿ ಜಾಸ್ತಿ ಆಗೋಯ್ತು. ಆದರೆ ಸೂರ್ಯನೂ ಮೀರಿ ಯಾವುದಿದೆ? ಮೇಲಿನ ಲೋಕಗಳಿವೆ. ವೈಕುಂಠದ ಸೂರ್ಯ ಅನಂತ ಸೂರ್ಯರಿದ್ದರೂ ಸೂರ್ಯನ ಬೆಳಕು ಉಪಯೋಗ ಇಲ್ಲ, ಅದಕ್ಕಿಂತ ಜಾಸ್ತಿ ಬೆಳಕು ಅಲ್ಲಿದೆ. ಈ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ಇವೆಲ್ಲ ಧ್ಯಾನದ ಆಸ್ಪೆಕ್ಟ್ ಆಗಬೇಕು. ಅರ್ಥ ಆಯ್ತಾ? ಆಗ ದೇವ್ರ ಚಿತ್ರ ಬರುತ್ತೆ. ಆಗ ದೇಶ ಕಾಲಗಳ ಕಾನ್ಸೆಪ್ಟ್ ಇಲ್ಲದೆ ಹೋಗಿಬಿಟ್ರೆ ಏನಲ್ಲ. ಅರ್ಜುನ ದೇಶ ಕಾಲ ಕಾನ್ಸೆಪ್ಟ್ ಇದೆ. ವಿಶ್ವರೂಪ ನೋಡ್ತಾ ಇದ್ದಾನೆ. ಏನಂತ ಹೇಳ್ತಾನಾತ? ದ್ಯಾವಾ ಪೃಥಿವ್ಯೋರಿದ ಮಂತರಂಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ಇದರಲ್ಲಿ ಏನು ತೋರಿಸ್ತಾ ಇದೆ? ಇದರಲ್ಲಿ ಆನಂತ ಸ್ಪಷ್ಟ ಫೀಲ್ ಮಾಡ್ತಾ ಇದೆ ಅನಂತ. ದ್ಯಾವಾ ಪೃಥಿವ್ಯೋರಿದ ಮಂತರಂಹಿ, ಭೂಮಿ ಆಕಾಶಗಳ ಮಧ್ಯೆ ಎಲ್ಲಿ ನೋಡಿದರೂ ಕೂಡ ಎಂಡ್ ಕಾಣ್ತಾನೇ ಇಲ್ಲ. ಅಂದರೆ ಕಾಲತಃ ನೋಡಿ, ದೇಶತಃ ನೋಡಿ, ಪರಮಾತ್ಮನ ರೂಪಕ್ಕೆ ಎಂಡೇ ಇಲ್ಲ. ವಿಶ್ವರೂಪ ಅಂದರೆ ಯಾವ ಸೈಜ್ ಬರೋದು ವಿಶ್ವರೂಪ ಬರಲಿಕ್ಕಾಗೋದಿಲ್ಲ. ಯಾಕೆ? ನಿಮ್ಗೆ ವಿಶ್ವ ಬರಲಿಕ್ಕೆ ಬಂದರೆ ವಿಶ್ವರೂಪ ಬರಲಿಕ್ಕೆ ಬರುತ್ತಾ? ಇವತ್ತು ಒಂದು ದೊಡ್ಡ ಇದು ಬರಲಿಕ್ಕೆ ಹಾಡಿಯಲ್ಲಿ ಆನೆ ಚಿತ್ರ ಬರೀತೀರಿ ಅಷ್ಟೇ, ಬಟ್ ಆನೆ ಸೈಜ್ ಬರುತ್ತೆ, ಆನೆ ಸೈಜ್ ಇರುತ್ತಾ? ಅದು ಇರೋದಿಲ್ಲ. ಆ ರೀತಿ ಸುಮ್ಮನೆ ತೋರಿಸ್ಬೋದು ಅಷ್ಟೇ ಹೊರತು ನಮ್ಮೆಲ್ಲಿಗೆ ಜಾಸ್ತಿ ತೋರಿಸಿ ವಿಶ್ವರೂಪ ಎಕ್ಸ್ಪ್ಲೇನ್ ಮಾಡ್ಬೋದೇ ಹೊರತು ವಿಶ್ವರೂಪ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಬರೆದು ಬಿಟ್ಟರೆ ಇದು ವಿಶ್ವರೂಪ ಆಗುತ್ತೆ, ದೇವರು ಇನ್ನೊಂದು ವಿಶ್ವರೂಪ ಬರುತ್ತೆ ಅಷ್ಟೇ. ಅದಿಲ್ಲ. ಯಾವುದೇ ಫೋಟೋದಲ್ಲೂ ಕೂಡ ನೀವು ಸೌದರ್ ಫುಲ್ ಪಿಕ್ಚರ್ ಬರೋದಿಲ್ಲ. ಯಾವುದೇ ಫೋಟೋ ತೊಗೊಂಡ್ರು ಕೂಡ ಏನಾಗಿರುತ್ತೆ? ಅದು ಇದು ಫೇಲ್ ಆಗುತ್ತೆ. ಇದು ಅರ್ಥ ಆಯ್ತಾ? ಅದು ಮೇಲಿಂದ ನೋಡಿದ್ರೆ ಕಾಣಿಸುತ್ತೆ, ಮೇಲಿಂದ ನೋಡ್ಬೋದು, ಎಂಡ್ ನೋಡ್ಬೋದು ಎಲ್ಲ. ಇದು ನೋಡಿದಾಗ ಈ ಕಡೆಯಿಂದ ನೋಡೋಕ್ಕೆ ಬರೋದಿಲ್ಲ. ಆದರೆ ದೇವ್ರ ಬಗ್ಗೆ ಯಾವ ಕಡೆಯಿಂದ ನೋಡೋಕ್ಕೂ ಬರುತ್ತೆ. ದ್ಯಾವಾ ಪೃಥಿವ್ಯೋರಿದ ಮಂತರಂಹಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವ. ಅಲ್ಲಿಗಿರಲಿ, ತುಂಬ ಹೊತ್ತಾಯ್ತಾಗಲೇ, ಅಲ್ಲಿಗಿರಲಿ. ನಾಳೆ ಕಂಟಿನ್ಯೂ ಮಾಡೋಣ. ಅನಂತ ರೂಪ ಇದೆ. ಅಷ್ಟೊಂದು ಒಂದರಲ್ಲೂ ಅನಂತ ರೂಪ ಇದೆ. ಅದು ಸ್ವಾರಸ್ಯ. ಪ್ರತಿಯೊಂದು ರೂಪದ ಒಂದೊಂದು ಭಾಗದಲ್ಲೂ ಕೂಡ ಅನಂತ ರೂಪಗಳಿವೆ.